ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಬಹುದಿನಗಳ ನಂತರ ನಿಮ್ಮ ಮುಂದೆ ಈ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು SSLCಯಲ್ಲಿ ಬರ್ತಕ್ಕಂತಹ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪಾಠಗಳಲ್ಲಿನ ಅತಿ ಪ್ರಮುಖ ಮತ್ತು ಈ ಹಿಂದೆ ಕೇಳಲಾಗಿರುವಂತಹ ಪ್ರಶ್ನೆಗಳಿಗೆ ಎರಡೂ ಮಾಧ್ಯಮದಲ್ಲಿ ಉತ್ತರಗಳನ್ನು ನೀಡಿರ್ತೇನೆ. ನೀವು ಇದನ್ನು ನೋಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ ಮುಂಬರ್ತಕ್ಕಂತಹ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೀತಕ್ಕಂತಹ SSLC ಎಕ್ಸಾಮಿಗೆ ನಿಮಗೆ ತುಂಬ ಸಹಾಯ ಆಗುತ್ತೆ. ಮೊದಲು ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಈ ಪಾಠದಲ್ಲಿನ ಕೆಲವು ಪ್ರಶ್ನೆಗಳನ್ನು ನೋಡೋಣ. ನೇಮ್ ದ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗಿಂಗ್ ಹೇರ್ ಆಫ್ ದ ನೆಟ್ಟಲ್ ಲೀವ್ಸ್. ಅಂದರೆ ನೆಟ್ಟಲ್ ಲೀವ್ಸಲ್ಲಿ ಇರ್ತಕ್ಕಂತಹ ಆ್ಯಸಿಡ್ ಯಾವುದು ಅಂತ ಇದೆ. ವೆರಿ ಸಿಂಪಲ್, ಅದು ಮೆಥನಾಯಿಕ್ ಆ್ಯಸಿಡ್. ಎರಡನೇ ಕ್ವೆಶನ್ ಬಂದು ನಿಮಗೆ ಡ್ರಾಯಿಂಗ್ ಕೇಳ್ತಾ ಇದ್ದಾರೆ. ಡ್ರಾಯಿಂಗಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸು ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಷನ್ ಆದಾಗ ಏನು ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಡ್ರಾಯಿಂಗ್ ಇದೆ. ಅದರಲ್ಲಿ ಅವರು ಸೋಪ್ ಸೊಲ್ಯೂಷನ್ನ ಮತ್ತು ಡೆಲಿವರಿ ಟ್ಯೂಬನ್ನ ಮಾತ್ರ ಲೇಬಲ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾವು ಡ್ರಾಯಿಂಗಲ್ಲಿ ಅವೆರಡನ್ನು ಮಾತ್ರ ಲೇಬಲಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ನೆಕ್ಸ್ಟ್ ಕ್ವೆಶನ್ನು, ನೇಮ್ ದ ಗ್ಯಾಸ್ ಲಿಬರೇಟೆಡ್ ವೆನ್ ಅನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಾಲಿಕ್ ಕಾರ್ಬೋನೇಟ್. ಅದರ ಕೆಮಿಕಲ್ ಇಕ್ವೇಷನನ್ನು ನಾವು ಬರೆಯೋಕ್ಕಿದೆ. ನಾವು ಡೈರೆಕ್ಟಾಗಿ ಕ್ವೆಶನ್ ನೋಡಿ ಆನ್ಸರ್ ಬರೆದಿದ್ದೀವಿ. ಸೊ ಅದರಲ್ಲಿ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಹಾಗೆ ಅಲ್ಲಿ ಲೈಮ್ ವಾಟರ್ ಜೊತೆ ಅದನ್ನು ಪಾಸ್ ಮಾಡಿದಾಗ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಅದ್ರ ಕಲರ್ ಯಾವುದಂತ ಕೇಳಿದ್ದಾರೆ, ಅದು ವೈಟ್ ಪ್ರಿಸಿಪಿಟೇಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಸೈಂಟಿಫಿಕ್ ರೀಸನ್ ಕೊಡೋಕ್ಕಿದೆ. ವೈಲ್ ಡೈಲ್ಯೂಟಿಂಗ್ ದ ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ದ ವಾಟರ್. ಸೊ ನಾವು ಆ್ಯಸಿಡನ್ನು ಡೈಲ್ಯೂಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ದ ವಾಟರ್. ಅಂದರೆ ವಾಟರಿಗೆ ಆ್ಯಸಿಡನ್ನು ಡ್ರಾಪ್ ಬೈ ಡ್ರಾಪ್ ಹಾಕಬೇಕು. ಯಾಕೆ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಇಫ್ ವಾಟರ್ ಈಸ್ ಆ್ಯಡೆಡ್ ಟು ದ ಕಾನ್ಸಂಟ್ರೇಟೆಡ್ ಆ್ಯಸಿಡ್, ದ ಹೀಟ್ ಜನರೇಟೆಡ್ ಆ್ಯಂಡ್ ಮೇ ಕಾಸ್ ದ ಮಿಕ್ಸ್ಚರ್ ಟು ಸ್ಪ್ಲಾಶ್ ಔಟ್ ಆ್ಯಂಡ್ ಕಾಸಸ್ ದ ಬರ್ನ್ಸ್ ಆ್ಯಂಡ್ ದ ಗ್ಯಾಸ್ ಕಂಟೈನರ್ ಮೇ ಆಲ್ಸೋ ಬ್ರೇಕ್ ಡ್ಯೂ ಟು ಎಕ್ಸೆಸಿವ್ ಹೀಟ್. ಸೊ ಅಲ್ಲಿ ಆ್ಯಸಿಡ್ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ನಾವು ಆ್ಯಸಿಡ್ಗೆ ಏನಾದರೂ ನೀರನ್ನು ಹಾಕೋದಾದರೆ ಹೀಟ್ ಉತ್ಪತ್ತಿಯಾಗಿ ಆ ಗ್ಲಾಸ್ ಬ್ರೇಕ್ ಆಗುವಂತಿರುತ್ತೆ ಮತ್ತು ಅದರಿಂದ ನಮಗೆ ತೊಂದರೆ ಆಗುವಂಥದ್ದು ತುಂಬ ಸಾಧ್ಯತೆಗಳಿರೋದ್ರಿಂದ ನಾವು ವಾಟರ್ ಸೊಲ್ಯೂಷನ್ ಇಟ್ಕೊಬಿಟ್ಟು ಅದಕ್ಕೆ ಡ್ರಾಪ್ ಬೈ ಡ್ರಾಪ್ ಆಗಿ ಆ್ಯಸಿಡ್ನ ಹಾಕಿ ನಂತರ ಅದನ್ನು ಸ್ಟಿರ್ ಮಾಡಿ ಡೈಲ್ಯೂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅಂದರೆ ತಟಸ್ಥೀಕರಣ ಅಂದ್ರೇನು ಅಂತ. ಸೊ ತಟಸ್ಥೀಕರಣ ಅಂದರೆ ಗೊತ್ತಿದೆ ನಿಮಗೆ, ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಎರಡೂ ಸೇರಿಸಿದಾಗ ಅಲ್ಲಿ ನೀರು ಮತ್ತು ಲವಣ, ಅಂದರೆ ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಗಿವ್ ದ ಸಾಲ್ಟ್ ಆ್ಯಂಡ್ ವಾಟರ್, ಅದಕ್ಕೆ ನಾವು ನ್ಯೂಟ್ರಲೈಸೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಪ್ರತಿ ಸ್ಲೈಡ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದ ಕ್ವೆಶನ್ಸ್ ಮತ್ತು ಆನ್ಸರ್ನ ಕೊಟ್ಟಿರೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಕೆಲವೊಮ್ಮೆ ಒಂದು ಮಾಧ್ಯಮದಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಇನ್ನೊಂದು ಮಾಧ್ಯಮದಲ್ಲಿ ಇರುತ್ತೆ, ಅದನ್ನು ನೀವು ಅಲ್ಲೇ ನೋಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ಈಸ್ ದ pH ವ್ಯಾಲ್ಯೂ ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್. ಅಂದರೆ ನಿಮ್ಗೆ ಗೊತ್ತಿದೆ pHಲ್ಲಿ ನಾವು ಒಂದು ಆ್ಯಸಿಡ್, ನ್ಯೂಟ್ರಲ್ಲು, ಇನ್ನೊಂದು ಬೇಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಅದರಲ್ಲಿ ಆ್ಯಸಿಡಲ್ಲಿ ಏನು ಇರುತ್ತೆ, ಬೇಸಲ್ಲಿ ಏನಿರುತ್ತೆ, ಅಂದರೆ ಯಾವ ಅಯಾನ್ಗಳಿರುತ್ತೆ. ಹಾಗೆ ನ್ಯೂಟ್ರಲ್ ಆಗ್ತಾ ಹೋದ ಹಾಗೆ ಏನು ಅಯಾನ್ಗಳು ಚೇಂಜಸ್ ಆಗುತ್ತೆ ಅಂತಂದರೆ ಕೊಟ್ಟಿರೋ 4 ಆಪ್ಷನಲ್ಲಿ ದ ಕರೆಕ್ಟ್ ಆಪ್ಷನ್ ಈಸ್ ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಅಂದರೆ OH ಮೈನಸ್ ಅಯಾನ್ಗಳ ಸಂಖ್ಯೆ ಏನಾಗ್ತಾ ಇದೆ ಅಂತ ಅರ್ಥ, ಅದು ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ಆ ಸೊಲ್ಯೂಷನ್ ಏನಾಗ್ತಾ ಬರುತ್ತೆ, ಲೈಕ್ ಬೇಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕ್ವೆಶನ್, ಅಗ್ರಿಕಲ್ಚರ್ ಸೈಂಟಿಸ್ಟ್ ಹ್ಯಾವ್ ಸಜೆಸ್ಟೆಡ್ ಟು ಆ್ಯಡ್ ಅ ಸರ್ಟನ್ ಅಮೌಂಟ್ ಆಫ್ ಲೈಮ್ ಪೌಡರ್ ಟು ಅನ್ ಅಗ್ರಿಕಲ್ಚರಲ್ ಫೀಲ್ಡ್. ಅಂದರೆ ವಿಜ್ಞಾನಿಗಳು ರೈತನಿಗೆ ನಿಮ್ಮ ಭೂಮಿಗೆ ನೀವು ಸ್ವಲ್ಪ ಸುಣ್ಣವನ್ನು ಸೇರಿಸಬೇಕು ಅಂತ ಹೇಳ್ತಾರೆ. ಯಾಕೆ ಅದನ್ನು ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ? ಸೊ ಯಾಕೆ ಅಂದರೆ ಪ್ಲಾಂಟ್ಸ್ ರಿಕ್ವೈರ್ ಎ ಸ್ಪೆಸಿಫಿಕ್ pH ರೇಂಜ್ ಫಾರ್ ದರ್ ಹೆಲ್ತಿ ಗ್ರೋತ್. ಅಂದರೆ ಪ್ರತಿ ಸಸ್ಯಗಳ ಬೆಳವಣಿಗೆಗೆ ಉತ್ತಮವಾದ pH ಇರಬೇಕು. ಅಂದರೆ ಅಲ್ಲಿ ಆ್ಯಸಿಡು ಇರಬಾರ್ದು, ಬೇಸು ಇರಬಾರ್ದು ಅಂತ. ಸಾಯಿಲ್ ಆಫ್ ಹಿಸ್ ಲ್ಯಾಂಡ್ ಈಸ್ ಎಸಿಡಿಕ್. ಅಲ್ಲಿ ಲೈಮ್ ಅಂದರೆ ಸುಣ್ಣವನ್ನು ಹಾಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ರೈತನ ಜಮೀನಿನ ಮಣ್ಣು ಏನಾಗಿದೆ ಅಂತ ಆ್ಯಸಿಡ್ ಆಗಿದೆ ಅಂತ ಅರ್ಥ. ಸೊ ಲೈಮ್ ಪೌಡರ್ನ ನೇಚರ್ ಏನಾಗಿರುತ್ತೆ, ಇಟ್ ಈಸ್ ಅ ಬೇಸ್. ಸೊ ಆ್ಯಡಿಂಗ್ ದ ಲೈಮ್ ಪೌಡರ್ ಟು ದ ಸಾಯಿಲ್ ಡಿಕ್ರೀಸಸ್ ದ ಎಸಿಡಿಕ್ ಪ್ರಾಪರ್ಟಿ ಆರ್ ಸಾಯಿಲ್ ಈಸ್ ನ್ಯೂಟ್ರಲೈಸ್ಡ್. ಸೊ ಲೈಮ್ ಪೌಡರ್ನ ಹಾಕೋದ್ರಿಂದ ಆ ಮಣ್ಣಿನಲ್ಲಿ ಇರ್ತಕ್ಕಂತಹ ಬೇಸಿಸಿಟಿ ಏನು, ಆ್ಯಸಿಡಿಕ್ ಪ್ರಾಪರ್ಟಿ ಏನು ಜಾಸ್ತಿ ಆಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಆಟೋಮ್ಯಾಟಿಕ್ಕಾಗಿ ಮಣ್ಣು ನ್ಯೂಟ್ರಲ್ ಆಗುತ್ತೆ. ಅವನು ಉತ್ತಮವಾದ ಬೆಳೆಯನ್ನು ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಡ್ರಾಯಿಂಗ್ ಕೇಳಿದ್ದಾರೆ. ಸೊ ಯಾವ ಡ್ರಾಯಿಂಗ್ ಇದೆ ಅಂತಂದರೆ ಆ್ಯಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ. ಅದರಲ್ಲಿ ಸ್ಪೆಸಿಫಿಕೇಷನ್ ಕೇಳಿದ್ದಾರೆ ಅವರು. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು, ರಬ್ಬರ್ ಕಾರ್ಕನ್ನು ಮತ್ತು ಬ್ಯಾಟ್ರಿಯನ್ನು ಲೇಬಲ್ ಮಾಡೋಕ್ಕೆ ನಾವು ಅದಷ್ಟನ್ನು ಲೇಬಲ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಏನು? ಸೊ ಹೌ ಟೂತ್ ಡಿಕೆ
caused and how it is prevent. ಸೊ ಯಾವ ಆ್ಯಸಿಡಲ್ಲಿ H+ ಅಯಾನ್ಸ್ಗಳ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ ಅದನ್ನು ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಟೂತ್ ಡಿಕೆ ಯಾವಾಗ ಆಗುತ್ತೆ ಅಂದರೆ ದ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಮೌತ್ ಪ್ರೊಡ್ಯೂಸಸ್ ಆ್ಯಸಿಡ್ಸ್ ಬೈ ಡಿಗ್ರೇಡೇಷನ್ ಆಫ್ ಶುಗರ್ ಆ್ಯಂಡ್ ಫುಡ್ ಪಾರ್ಟಿಕಲ್ಸ್ ರಿಮೈನಿಂಗ್ ಇನ್ ದ ಮೌತ್ ಆಫ್ಟರ್ ಈಟಿಂಗ್. ಸೊ ದ pH ಇನ್ ದ ಮೌತ್ ಡಿಕ್ರೀಸಸ್ ಆ್ಯಂಡ್ ದ ಟೂತ್ ಇನಾಮಲ್ ಗೆಟ್ಸ್ ಕರೋಡೆಡ್. ಅಂದರೆ ನಾವು ಫುಡ್ಡನ್ನು ತಿಂದಾಗ ಸರಿಯಾಗಿ ಬಾಯಿನ ವಾಶ್ ಮಾಡದೇ ಇದ್ದರೆ ಅಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ನಾವು ತಿಂದ ಆಹಾರದಲ್ಲಿರ್ತಕ್ಕಂತಹ ಶುಗರ್ ಕಂಟೆಂಟ್ಗಳನ್ನು ಬಳಸ್ಕೊಂಡು ಏನು ಮಾಡುತ್ತೆ, ಅಲ್ಲಿ ಹಲ್ಲಿನ ಡಿಕೆ ಅಂದರೆ ಅದನ್ನು ಕೊರಿಲಿಕ್ಕೆ ಶುರು ಮಾಡುತ್ತೆ. ಸೊ ಆಟೋಮ್ಯಾಟಿಕ್ಕಾಗಿ ಬಾಯಿಯ pH ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿ ಆದಾಗ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಸೊ ಪ್ರಾಪರ್ ಟೂತ್ ಪೇಸ್ಟ್. ಸೊ ಆ ಟೂತ್ ಪೇಸ್ಟಲ್ಲಿ ಯಾವ ಗುಣ ಇರುತ್ತೆ, ಬೇಸಿಕ್ ಗುಣ ಇರುತ್ತೆ. ಸೊ ಅಂದರೆ ಬಾಯಲ್ಲಿ ಅಂದರೆ ಆ್ಯಸಿಡ್ ಗುಣ ಜಾಸ್ತಿ ಆಗಿರುತ್ತೆ. ಅದನ್ನು ಸರಿ ಮಾಡಬೇಕು ಅಂದರೆ ಬೇಸ್ ಗುಣ ಇರ್ತಕ್ಕಂಥ ಟೂತ್ ಪೇಸ್ಟನ್ನು ಬಳಸಿದ್ರೆ ಅಲ್ಲಿ ಅದು ನ್ಯೂಟ್ರಲ್ ಆಗುತ್ತೆ. ಓಕೆ, ಇದಿಷ್ಟು ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖ ಪ್ರಶ್ನೆಗಳು. ಈಗ ಮುಂದಿನ ಚಾಪ್ಟರ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಈ ಚಾಪ್ಟರ್ಲಿ ಬರುವಂಥ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ವಾಟ್ ಈಸ್ ರೋಸ್ಟಿಂಗ್ ಇನ್ ಮೆಟಲರ್ಜಿ. ನಿಮಗೆ ಗೊತ್ತಿದೆ ರೋಸ್ಟಿಂಗ್ ಮತ್ತು ಕ್ಯಾಲ್ಸಿನೇಷನ್ ಅನ್ನುವಂಥದ್ದು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಎರಡು ಪ್ರಮುಖ ಪ್ರಶ್ನೆಗಳು. ಅದರಲ್ಲಿ ಒಂದು ಕ್ವೆಶನ್ ಇದೆ, ರೋಸ್ಟಿಂಗ್ ಅಂದರೆ ಏನು. ಹೀಟಿಂಗ್ ಆಫ್ ಮೆಟಾಲಿಕ್ ಓರ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಏರ್. ಈ ಕ್ವೆಶನ್ ನೋಡಿದ ತಕ್ಷಣ ನಿಮ್ಗೆ ಇನ್ನೊಂದಕ್ಕೆ ಆನ್ಸರ್ ಅಲ್ಲೇ ಗೊತ್ತಾಗುತ್ತೆ. ರೋಸ್ಟಿಂಗಿಗೆ ನಾವು ಮೆಟಲನ್ನು ಎಕ್ಸೆಸ್ ಆಫ್ ಏರಲ್ಲಿ ಹೀಟ್ ಮಾಡ್ತೀವಿ. ಹಾಗಾದರೆ ಕ್ಯಾಲ್ಸಿನೇಷನ್ ಅಂದರೆ ಇನ್ ದ ಆಬ್ಸೆನ್ಸ್ ಆಫ್ ಏರ್ ಅಂತ ಹೇಳಿ ಬರಿಬೋದು. ಹಾಗೆ ನೆಕ್ಸ್ಟ್ ಕ್ವೆಶನ್ ರೀಸನ್ ಕೊಟ್ಟಿದ್ದಾರೆ. ಅಯಾನಿಕ್ ಕಂಪೌಂಡ್ಸ್ ಇನ್ ಸಾಲಿಡ್ ಸ್ಟೇಟ್ ಡು ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ವೆರಾಸ್ ಇನ್ ಮೋಲ್ಟನ್ ಸ್ಟೇಟ್. ಅಂದರೆ ಅಯಾನಿಕ್ ಕಂಪೌಂಡ್ಸ್ಗಳು ಸಾಲಿಡ್ ಸ್ಟೇಟಲ್ಲಿ ವಿದ್ಯುತ್ತನ್ನು ತನ್ನ ಮೂಲಕ ಹರಿಸ್ಕೊಳ್ಳಲ್ಲ, ಅದೇ ದ್ರವ ಸ್ಥಿತಿಯಲ್ಲಿ ಹರಿಸ್ಕೊಳ್ತವೆ. ಯಾಕೆ ಅಂದರೆ ಘನ ಸ್ಥಿತಿಯಲ್ಲಿ ಅಯಾನ್ಗಳು ಏನಾಗಿರುತ್ತೆ, ರಿಜಿಡ್ ಆಗಿ ಅಂದರೆ ಒಟ್ಟಿಗೆ ಅಂಟ್ಕೊಂಡಿರುತ್ತೆ. ಬಟ್ ಇನ್ ಮೋಲ್ಟನ್ ಸ್ಟೇಟಲ್ಲಿ ಅಯಾನ್ಗಳು ಚಲನೆ ತುಂಬ ಈಸಿಯಾಗಿ ಇರೋದ್ರಿಂದ ತಮ್ಮ ಮೂಲಕ ವಿದ್ಯುತ್ತನ್ನು ನಾವು ಚೆನ್ನಾಗಿ ಹರಿಸ್ಕೊತವೆ. ಹಾಗೆ ನೆಕ್ಸ್ಟ್ ಕ್ವೆಶನ್, ಕೆಮಿಕಲ್ ರಿಯಾಕ್ಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ವೆನ್ ಕಾಪರ್ ಈಸ್ ಆ್ಯಡೆಡ್ ಟು ದ ಐರನ್ ಸಲ್ಫೇಟ್ ಸೊಲ್ಯೂಷನ್. ಸೊ ಯಾಕೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ, ಯಾಕೆ ಅಂದರೆ ರಿಯಾಕ್ಟಿವಿಟಿ ಆಫ್ ಕಾಪರ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಐರನ್. ಅಂದರೆ ನಾವು ತಾಮ್ರವನ್ನು ಕಬ್ಬಿಣದ ಸಲ್ಫೇಟಿಗೆ ಸೇರಿಸಿದಾಗ ಅಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆ ಯಾಕೆ ನಡೆಯಲ್ಲ ಅಂದರೆ ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣಕ್ಕಿಂತ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ನೆಕ್ಸ್ಟ್ ರೀಸನ್ ಏನು ಕೇಳ್ತೀವಿ ಅಂದರೆ ಸಿಲ್ವರ್ ಆರ್ಟಿಕಲ್ಸ್ ವೆನ್ ಎಕ್ಸ್ಪೋಸ್ಡ್ ಟು ದ ಏರ್ ಗ್ರ್ಯಾಜುವಲಿ ಟರ್ನ್ಸ್ ದ ಬ್ಲ್ಯಾಕಿಶ್. ಅಂದರೆ ಸಾಮಾನ್ಯ ಬೆಳ್ಳಿಯ ವಸ್ತುಗಳು ಹೆಚ್ಚು ಗಾಳಿಗೆ ಸಂಪರ್ಕ ಹೊಂದಿದಾಗ ಅವುಗಳ ಬಣ್ಣ ಬ್ಲ್ಯಾಕ್ ಆಗುತ್ತಲ್ಲ. ಯಾಕೆ ಅಂತಂದರೆ ಸಿಲ್ವರ್ ರಿಯಾಕ್ಟ್ಸ್ ವಿತ್ ದ ಸಲ್ಫರ್ ಇನ್ ದ ಏರ್ ಟು ಫಾರ್ಮ್ ಎ ಕೋಟಿಂಗ್ ಆಫ್ ಸಿಲ್ವರ್ ಸಲ್ಫೈಡ್. ಅಂದರೆ ಗಾಳಿಯಲ್ಲಿರ್ತಕ್ಕಂತಹ ಸಲ್ಫರ್ ಜೊತೆಗೆ ರಿಯಾಕ್ಷನ್ ಆಗಿ ತನ್ನ ಮೇಲ್ಪದರದಲ್ಲಿ ಸಿಲ್ವರ್ ಸಲ್ಫೈಡನ್ನು ಫಾರ್ಮೇಷನ್ ಮಾಡ್ಕೊಳ್ಳೋದ್ರಿಂದ ಅದ್ರ ಬಣ್ಣ ಏನಾಗುತ್ತೆ, ಕಪ್ಪಾಗುತ್ತೆ. ಹಾಗೆ ಇನ್ನೊಂದು ರೀಸನ್ ಕೇಳ್ತಾ ಇದ್ದಾರೆ, ಅಲಾಯ್ಸ್ ಆಫ್ ಐರನ್ ಆರ್ ಮೋರ್ ಯೂಸ್ಫುಲ್ ವೆನ್ ಕಂಪೇರ್ ಟು ದ ಪ್ಯೂರ್ ಐರನ್. ಅಂದರೆ ಶುದ್ಧ ಕಬ್ಬಿಣಕ್ಕಿಂತನೂ ಅಲಾಯ್ಗಳು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಸಾಮಾನ್ಯ ಶುದ್ಧ ಕಬ್ಬಿಣಗಳು ಏನಾಗಿರುತ್ತೆ ಅಂದರೆ ಮೆದುವಾಗಿರುತ್ತೆ. ಅವುಗಳಿಂದ ನಾವು ಯಾವುದೇ ರೀತಿಯಾದಂತಹ ಇತರೆ ಉಪಕರಣಗಳನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿರೋದ್ರಿಂದ ಅಲಾಯ್ಗಳನ್ನು ಬಳಸ್ತೀವಿ. ಅಲಾಯ್ಗಳು ಪ್ಯೂರ್ ಕಬ್ಬಿಣಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ಅದನ್ನು ನಾವೇನು ಮಾಡ್ಬೋದು, ಹೆಚ್ಚು ಬೇರೆ ಬೇರೆ ವಸ್ತುಗಳನ್ನು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅದು ಬೇಗ ತನ್ನ ಗುಣವನ್ನು ಅದು ಬದಲಾಯಿಸ್ಕೊಳ್ಳುತ್ತೆ. ಬೇರೆ ಬೇರೆ ಲೋಹಗಳೊಂದಿಗೆ ಸೇರಿದಾಗ ತನ್ನ ಗುಣವನ್ನು ಬದಲಾಯಿಸ್ಕೊಳ್ಳುತ್ತೆ. ಹಾಗೆ ನೆಕ್ಸ್ಟ್ ಕ್ವೆಶನು, ಕಾಪರ್ ಲಾಸಸ್ ಇಟ್ಸ್ ಗ್ರೌಂಡ್ ಲೇಯರ್ ಗ್ರ್ಯಾಜುವಲಿ ವೆನ್ ಎಕ್ಸ್ಪೋಸ್ಡ್ ಟು ಏರ್. ಇದು ನಿಮ್ಗೆ ಗೊತ್ತಿದೆ, ತಾಮ್ರ ಎಷ್ಟು ಚೆನ್ನಾಗಿರುತ್ತೆ ಆದರೆ ಕಾಲಕ್ರಮೇಣ ಅದೇನಾಗುತ್ತೆ, ಅದು ವಾತಾವರಣದಲ್ಲಿರುವಂಥ ಗಾಳಿ ನೀರಿಗೆ ತನ್ನ ಸಂಪರ್ಕವನ್ನು ಹೊಂದಿದಾಗ ಅದರದ್ದು ಶೈನಿಂಗ್ಗೆ ಹೋಗುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿರುವಂಥದ್ದು ಅದನ್ನೇ ನಾವು ಆನ್ಸರ್ ಆಗಿ ಬರಿತೀವಿ. Copper reacts with the moist carbon dioxide in the air and slowly loses its shiny brown surface and gains the green coat. ಸೊ ವಾತಾವರಣದ ಗಾಳಿ ಮತ್ತು ನೀರಿನ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ತನ್ನ ಆ ಶೈನಿಂಗ್ ಲೇಯರನ್ನು ಕಳ್ಕೊಂಡ್ಬಿಟ್ಟು ಅದು ಅಲ್ಲಲ್ಲಿ ಗ್ರೀನ್ ಪ್ಯಾಚಸ್ಗಳು ಬರ್ತವೆ. ನೆಕ್ಸ್ಟ್, ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಕಾಲ್ಡ್ ಆಂಫೋಟೆರಿಕ್ ಆಕ್ಸೈಡ್. ನಿಮ್ಗೆ ಗೊತ್ತಿದೆ ಆಂಫೋಟೆರಿಕ್ ಅಂದರೆ ಏನು, ಉಭಯಧರ್ಮಿ ಅಂತ ಹೇಳಿ ಕರಿತೀವಲ್ಲ, ಲೈಕ್ ಉಭಯವರ್ತಿ ಆಕ್ಸೈಡ್ಗಳು ಅಂಥೇಳಿ. ಅಂದರೆ ಯಾಕೆ ಉಭಯವರ್ತಿ ಅಂತಾರಂದರೆ ಆ ಒಂದು ಅಲ್ಯೂಮಿನಿಯಂ ಆಕ್ಸೈಡು ಇಟ್ ರಿಯಾಕ್ಟ್ಸ್ ವಿತ್, ಅದು ಆ್ಯಸಿಡ್ ಜೊತೆಗೂ ರಿಯಾಕ್ಷನ್ ಮಾಡುತ್ತೆ ಮತ್ತು ಬೇಸ್ ಜೊತೆಗೂ ರಿಯಾಕ್ಷನ್ ಮಾಡಿ ಸಾಲ್ಟ್ಸ್ ಆ್ಯಂಡ್ ವಾಟರ್ನ ಕೊಡೋದ್ರಿಂದ ಅದನ್ನ ಏನಂತ ಕರಿತೀವಿ ನಾವು, ಉಭಯವರ್ತಿ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇನ್ನೊಂದು ಬ್ಯಾಲೆನ್ಸ್ಡ್ ಇಕ್ವೇಷನ್ನ ಬರೆಯೋಕ್ಕೆ ಹೇಳಿದ್ದಾರೆ.
ಯಾವಾಗ ಅಂದರೆ when ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ದ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಅಲ್ಯೂಮಿನಿಯಂ ಅಂದರೆ Al, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ HCl. ರಿಯಾಕ್ಷನ್ ಆದಾಗ AlCl3 ಪ್ಲಸ್ H2 ಅನ್ನೋದು ಬರುತ್ತೆ. ಬಟ್ ಅಲ್ಲಿ ಅವ್ರು ಸ್ಪೆಸಿಫಿಕೇಷನ್ ಮಾಡಿದ್ದು ಬರೀ ರಿಯಾಕ್ಷನ್ ಅಲ್ಲ, ಸರಿದೂಗಿಸುವ ಸಮೀಕರಣ ಅಂದರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಬ್ಯಾಲೆನ್ಸ್ಡ್ ಆಯಿತು ಅಂದರೆ 2Al ಪ್ಲಸ್ 6HCl ಗಿವ್ ರೈಸ್ ಟು 2AlCl3 ಪ್ಲಸ್ 3H2. ಅದು ಸರಿಯಾದ ಉತ್ತರ. ಹಾಗೆ ನೆಕ್ಸ್ಟ್ ಕ್ವೆಶನ್, ಹೈಡ್ರೋಜನ್ ಗ್ಯಾಸ್ ಈಸ್ ನಾಟ್ ಲಿಬ್ರೇಟೆಡ್ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಅ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಇದೊಂದು ಎಕ್ಸೆಪ್ಷನ್ ಕ್ವೆಶನ್ ಅಲ್ವಾ. ಎಲ್ಲ ಮೆಟಲ್ಗಳು ಆ್ಯಸಿಡ್ ಜೊತೆ ರಿಯಾಕ್ಷನ್ ಆದಾಗ ಹೈಡ್ರೋಜನ್ ಗ್ಯಾಸನ್ನು ಕೊಡುತ್ತೆ. ಆದರೆ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಆದಾಗ ಯಾಕೆ ಕೊಡಲ್ಲ ಅಂದರೆ, ನೈಟ್ರಿಕ್ ಆ್ಯಸಿಡ್ ಇಟ್ ಸೆಲ್ಫ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಆಕ್ಸಿಡೈಸಸ್ ದ ಹೈಡ್ರೋಜನ್, ಪ್ರೊಡ್ಯೂಸಸ್ ದ ವಾಟರ್ and itself gets reduced to any of the nitrogen oxides. ಸೊ ಇದು ಹೈಡ್ರೋಜನ್ ಗ್ಯಾಸನ್ನು ಕೊಡುವ ಬದಲು ಇತರೆ ನೈಟ್ರೋಜನ್ ಆಕ್ಸೈಡ್ಸ್ಗಳನ್ನು ಕೊಡುತ್ತೆ. ಅಂದರೆ ತಾನೇ ರೆಡ್ಯೂಸ್ ಆಗಿಬಿಟ್ಟು ಇತರೆ ನೈಟ್ರೋಜನ್ ಆಕ್ಸೈಡ್ಸ್ ಅಂದರೆ ಲೈಕ್ NO, NO2, N2 ಆಕ್ಸೈಡ್ಸ್ಗಳನ್ನು ಕೊಡೋದ್ರಿಂದ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗಲ್ಲ. ಇದು ಅತ್ಯಂತ ಒಂದು ಪ್ರಮುಖ ಪ್ರಶ್ನೆ, ಯಾಕಂದರೆ ಇದು ಎಕ್ಸೆಪ್ಷನ್ ಕೇಸ್ ಅಲ್ವಾ. ಎಲ್ಲ ಆ್ಯಸಿಡ್ಗಳಿಗಿಂತಲೂ ಇದೊಂದು ಎಕ್ಸೆಪ್ಷನ್ ಕೇಸು. ಸೊ ಹಾಗಾಗಿ ಇದನ್ನು ಹೆಚ್ಚು ಕೇಳುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗೆ ಈ ಒಂದು ಸ್ಲೈಡಲ್ಲಿ ನೀವು ನೋಡ್ತಿರುವಂಥದ್ದು NaCl ಮತ್ತು ಮೆಗ್ನೀಷಿಯಂ ಕ್ಲೋರೈಡಿನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಅಂದರೆ ಅಲ್ಲಿ Na ಮತ್ತು Clಗಳ ನಡುವೆ ಯಾವ ರೀತಿಯಾದ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈಗ ಬಾಂಡ್ ಫಾರ್ಮೇಷನ್ ಆಗಬೇಕಂದ್ರೆ Na ತನ್ನ ಹತ್ರ ಇರುವಂಥ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಬಿಟ್ಕೊಡುತ್ತೆ, ಕ್ಲೋರಿನ್ ಆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ತಗೊಳುತ್ತೆ. ಹಾಗೆ ಮೆಗ್ನೀಷಿಯಂ ಮತ್ತು ಕ್ಲೋರಿನ್ಗಳ ನಡುವೆ ಕೂಡ ಎಲೆಕ್ಟ್ರಾನ್ಗಳ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ನಾವು ಡಾಟ್ ಸ್ಟ್ರಕ್ಚರ್ನ ಮೂಲಕ ತೋರಿಸಿರುವಂಥದ್ದು. ನೆಕ್ಸ್ಟಿನ ಡಯಾಗ್ರಾಮ್ ಯಾವುದಿದೆ ಅಂತಂದರೆ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಅ ಮೆಟಲ್. ಓಕೆ, ಸೊ ಮೆಟಲ್ಗಳ ಮೇಲೆ ಸ್ಟೀಮ್ ಅಂದರೆ ಹಾಟ್ ಬಿಸಿಯಾದಂತಹ ನೀರಿನ ಹಬೆ ಬಂದಾಗ ಅಲ್ಲಿ ಯಾವ ರೀತಿಯಾದ ರಿಯಾಕ್ಷನ್ ಆಗುತ್ತೆ, ಹೇಗೆ ಗ್ಯಾಸ್ ಲಿಬರೇಷನ್ ಆಗುತ್ತೆ. ನಾವಿಲ್ಲಿ ಮೇಯ್ನಾಗಿ ಅವ್ರು ಕೇಳಿರುವಂಥ ಲೇಬಲ್ ಪಾರ್ಟ್ ಯಾವುದು ಅಂದರೆ ಒಂದು ಮೆಟಲ್ ಸ್ಯಾಂಪಲ್ಸನ್ನು ಮತ್ತು ಡೆಲಿವರಿ ಟ್ಯೂಬನ್ನು ಲೇಬಲ್ ಮಾಡೋಕ್ಕೆ ಹೇಳಿದ್ದಾರೆ. ಅದನ್ನು ನಾವು ಮಾಡಿದ್ರೆ ಸಾಕು. ಹಾಗೆ ನೆಕ್ಸ್ಟು ಐರನ್ ರಿಂಗ್ ಈಸ್ ಟು ಬಿ ಕೋಟೆಡ್ ವಿತ್ ಕಾಪರ್. ಹೌ ಕ್ಯಾನ್ ವಿ ಡೂ ದಿಸ್ ವಿತೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಅಂದರೆ ಐರನ್ ರಿಂಗಿನ ಮೇಲೆ ಕಾಪರ್ ಕೋಟ್ ಮಾಡಬೇಕು, ಆದರೆ ಎಲೆಕ್ಟ್ರಿಸಿಟಿಯ ಸಹಾಯ ಇಲ್ಲದೆ ನಾವು ಹೇಗೆ ಅದನ್ನು ಮಾಡ್ತೀವಿ ಅಂದರೆ ದಟ್ಸ್ ಬಿಕಾಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಿಂದ ಮಾಡ್ಬೋದು. ಅಂದರೆ ಐರನ್ ರಿಂಗ್ ಶುಡ್ ಬಿ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. Iron displaces the copper from copper sulfate solution and copper is coated on the iron ring. ಅಂದರೆ ಜಸ್ಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆ. ಆ ಸೊಲ್ಯೂಷನ್ ಒಳಗಡೆ ನಾವು ಐರನನ್ನು ಅದ್ದಿಟ್ರೆ ಆಯಿತು. ಸೊ ಸ್ವಲ್ಪ ಸಮಯದ ನಂತರ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಿನ ಮೂಲಕ ಅಲ್ಲೇನಾಗಿರುತ್ತೆ, ಐರನ್ನು ಕಾಪರ್ ಮೇಲೆ ಕೋಟ್ ಆಗಿರುತ್ತೆ. ಅಂದರೆ ಎಲೆಕ್ಟ್ರಿಸಿಟಿಯ ಸಹಾಯ ಇಲ್ಲದೆ ನಾವು ಈ ರೀತಿಯಾಗಿ ಮಾಡ್ತೀವಿ. ನೆಕ್ಸ್ಟ್, ವಿಚ್ ಫಿಸಿಕಲ್ ಪ್ರಾಪರ್ಟಿ ಆರ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್. ಸೊ ಇಲ್ಲಿ ಎರಡು ಕ್ವೆಶನ್ಸ್ ಇದೆ. ಇಲ್ಲಿ ನಾವು ಯಾವ ಒಂದು ಫಿಸಿಕಲ್ ಪ್ರಾಪರ್ಟಿಯನ್ನು ಬಳಸ್ಕೊಂಡಿದ್ದೀವಿ ಅಂತ ಹೇಳಬೇಕು. ಯಾವುದು? ಗೋಲ್ಡ್ ಈಸ್ ಯೂಸ್ ಟು ಮೇಕ್ ಆರ್ನಮೆಂಟ್. ಬಂಗಾರವನ್ನು ನಾವು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಯಾಕೆ ಅಂದರೆ ಬಿಕಾಸ್ ಬಂಗಾರಕ್ಕೆ ಯಾವ ನೇಚರ್ ಇದೆ? ಶೈನಿಂಗ್ ನೇಚರ್ ಇದೆ, ಅಂದರೆ ಲಸ್ಟ್ರಸ್ ನೇಚರ್ ಇದೆ, ಡಕ್ಟಿಲಿಟಿ ಮತ್ತು ಮ್ಯಾಲಿಯಬಿಲಿಟಿ ಅಂತಕ್ಕಂತಹ ಗುಣಗಳಿದ್ದಾವೆ. ಹಾಗೆ ನಿಕ್ಕಲ್ ಈಸ್ ಯೂಸ್ಡ್ ಇನ್ ಎ ಸ್ಟ್ರಿಂಗ್ಸ್ ಆಫ್ ಗಿಟಾರ್ಗಳಲ್ಲಿ ನಿಕ್ಕಲ್ನ ತಂತಿಯನ್ನು ಬಳಸ್ತೀವಿ. ಯಾಕೆ ಅಂತಂದರೆ ಬಿಕಾಸ್ ಇಟ್ ಹ್ಯಾಸ್ ಎ ಸೋನೋರಸ್ ಹಾಗೂ ಡಕ್ಟಿಲಿಟಿ. ಈ ಎರಡು ಪ್ರಮುಖ ಫಿಸಿಕಲ್ ಪ್ರಾಪರ್ಟಿ ಗೋಲ್ಡ್ಗೆ ಮತ್ತು ನಿಕ್ಕಲ್ಗೆ ಇರೋದ್ರಿಂದ ನಾವು ಅದನ್ನು ಆ ರೀತಿ ಬೇರೆ ಬೇರೆ ಆಭರಣಗಳ ತಯಾರಿಕೆಯಲ್ಲಿರ್ಬೋದು ಅಥವಾ ತಂತಿಯ ತಯಾರಿಕೆಯಲ್ಲಿ ಅದನ್ನು ಬಳಸ್ತೀವಿ. ನೆಕ್ಸ್ಟು ಈಗ ಫಸ್ಟ್ ಒಂದು ಕ್ವೆಶನ್ ನಾವು ಬರೆದಿದ್ವಿ, ಯಾವುದು? ರೋಸ್ಟಿಂಗ್ ಬರೆದಿದ್ವಿ. ಈಗ ಸೇಮ್ ಅದೇ ಕ್ವೆಶನ್ಗೆ ರಿಲೇಟೆಡ್ ಆಗಿ ಇನ್ನೊಂದು ಕ್ವೆಶನ್ನು, ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್, ಹೌ ದೀಸ್ ಪ್ರೋಸೆಸ್ ಆರ್ ಯೂಸ್ಡ್ ಇನ್ ದ ರಿಯಾಕ್ಷನ್ ಆಫ್ ಜಿಂಕ್, ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಇಕ್ವೇಷನ್ಸ್, after this process is reduction necessary to obtain the zinc and why. ಸೊ ಕ್ವೆಶನ್ಸ್ನ ಪ್ರಾಪರಾಗಿ ಓದ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್ ಸೈನ್ಸ್ ಎಕ್ಸಾಮ್ ಬರೆಯುವಾಗ. ಕ್ವೆಶನ್ಸೇ ಆಲ್ಮೋಸ್ಟ್ ಲೈಕ್ 4 ಲೈನ್ಸ್ 5 ಲೈನ್ಸ್ ಇರುತ್ತೆ. ಏನಪ್ಪ ಕ್ವೆಶನ್ಸ್ ಅಂತ ಅಂದ್ಕೊಂಡು ಬಿಟ್ಟರೆ ಸುಮ್ಮನೆ ನಾವು ಮಾರ್ಕ್ಸನ್ನು ಕಳ್ಕೊತೀವಿ. ಇಲ್ಲಿ ಲೈಕ್ ಕ್ವೆಶನ್ ಸ್ಪ್ಲಿಟ್ ವೈಸ್ ಇದೆ ಅಲ್ವಾ. ಈಗ ಫಸ್ಟು ಡಿಫ್ರೆನ್ಸ್ ಬರಿಬೇಕು. ಸೊ ನಮ್ಗೆ ಗೊತ್ತಿದೆ ಏನು, ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗಿನ ನಾವು ಡಿಫ್ರೆನ್ಸಸ್ ಬರಿತೀವಲ್ವಾ. ಸೊ ಲೈಕ್ ಕಾರ್ಬೋನೇಟ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಲಿಮಿಟೆಡ್ ಏರ್, ದಿಸ್ ಇಸ್ ಕಾಲ್ಡ್ ಆಸ್ ಅ ಕ್ಯಾಲ್ಸಿನೇಷನ್. ಆ್ಯಂಡ್ ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಏರ್, ದಿಸ್ ಪ್ರಾಸೆಸ್ ಇಸ್ ನೌನ್ ಆಸ್ ಎ ರೋಸ್ಟಿಂಗ್. ಅಂದರೆ ಕ್ಯಾಲ್ಸಿನೇಷನಲ್ಲಿ ಲಿಮಿಟೆಡ್ ಸಪ್ಲೈ ಏರ್ ಕೊಟ್ಟಿರ್ತೀವಿ, ರೋಸ್ಟಿಂಗಲ್ಲಿ ಎಕ್ಸಸ್ ಸಪ್ಲೈ ಆಫ್ ಏರನ್ನು ಕೊಟ್ಟಿರ್ತೀವಿ. ಓಕೆ, ನೆಕ್ಸ್ಟು
ಜಿಂಕನ್ನು ಆಧಾರವಾಗಿ ಇಟ್ಕೊಂಡು ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಲೈಕ್ ZnCO3 ಕ್ಯಾಲ್ಸಿನೇಷನ್ ಆಗಿ ZnOನ ಫಾರ್ಮೇಷನ್ ಮಾಡ್ತಾ ಇದೆ. ಹಾಗೆ ಅದನ್ನು ಇಕ್ವೇಷನ್ ಕೊಟ್ಟಿದ್ದೀವಿ, ಲೈಕ್ ZnCO3 ಇದೇನಾಗುತ್ತೆ ZnO ಪ್ಲಸ್ CO2 ಆಗಿ ಫಾರ್ಮೇಷನ್ ಆಗುತ್ತೆ ಅಂತ. ಸೊ ಅದೇ ಥರ ನೆಕ್ಸ್ಟು ಇದರಲ್ಲಿ ರಿಡಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ಯಾಲ್ಸಿನೇಷನು ಮತ್ತು ರೋಸ್ಟಿಂಗ್ ಆದಮೇಲೆ ನಾವು ಅದು ಯಾವ ಮೆಥಡ್ನ ಯೂಸ್ ಮಾಡ್ತೀವಿ, ನಾವು ರಿಡಕ್ಷನ್ ಪ್ರೊಸೆಸ್ಸನ್ನು ಯೂಸ್ ಮಾಡಿಬಿಟ್ಟು, ಯಾಕಂದರೆ ಆಕ್ಸಿಜನ್ನ ನಾವು ಅಲ್ಲಿ ಹೊರಗೆ ಹಾಕಿ ಪ್ಯೂರ್ ಜಿಂಕನ್ನು ತೊಗೋಬೇಕಾಗಿರುತ್ತೆ. ಸೊ ಹಾಗಾಗಿ ರಿಡಕ್ಷನ್ ಪ್ರೊಸೆಸ್ನಲ್ಲಿ ಬಳಸ್ಕೊತೀವಿ ಅಂತ ಹೇಳಿ ಬರೆದ್ರೆ ಆಗುತ್ತೆ. ಓಕೆ, ನೆಕ್ಸ್ಟ್ ಆಂಫೋಟೆರಿಕ್ ಆಕ್ಸೈಡ್ಸ್. ಅಲ್ಲಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಆಂಫೋಟೆರಿಕ್ ಅಂತ ಯಾಕೆ ಕೇಳ್ತಿದ್ರು, ಆಂಫೋಟೆರಿಕ್ ಅಂತ ಯಾಕೆ ಹೇಳ್ತೀವಿ ಅಂತ ಕ್ವೆಶನ್ ಇತ್ತು, ಸ್ಪೆಸಿಫಿಕೇಷನ್ ಮಾಡಿ ಕೇಳಿದ್ರು. ಇಲ್ಲಿ ಜನರಲ್ ಆಗಿ ಆಂಫೋಟೆರಿಕ್ ಆಕ್ಸೈಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆಂಫೋಟೆರಿಕ್ ಆಕ್ಸೈಡ್ ಅಂತಂದರೆ ಯಾವುದೇ ಮೆಟಲ್ ಆಕ್ಸೈಡ್ಸು ಆ್ಯಸಿಡ್ ಮತ್ತು ಬೇಸ್ ಆಗಿ ಅಥವಾ ಬೇಸಿನ ಜೊತೆಗೆ ರಿಯಾಕ್ಷನ್ ಮಾಡುತ್ತಲ್ವ, ಸೊ ಅದನ್ನು ಏನಂತ ಕರಿತೀವಿ ನಾವು, ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ನೆಕ್ಸ್ಟ್ ಡ್ರಾಯಿಂಗ್ ಇರೋದು ದಟ್ ಈಸ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಸಲ್ಫೇಟ್. ಸೊ ಇಲ್ಲಿ ಅವರು ಸ್ಪೆಸಿಫಿಕೇಷನ್ ಮಾಡಿರೋದು ಆ್ಯನೋಡ್ ಮಡ್ ಮತ್ತು ಕ್ಯಾಥೋಡ್ ಲೇಬಲಿಂಗ್ ಕೇಳಿದ್ದಾರೆ. ಸೊ ಅದನ್ನಷ್ಟು ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟು strips of zinc, iron, magnesium and copper are taken in a test tube A, B, C and D respectively. Our same quantity of ferrous sulphate solutions is added to the test tubes. In which test tube chemical reaction will occur? Why? Write the chemical equations for the reaction taking place. ಅಂದರೆ ಇಲ್ಲಿ 4 ಟೆಸ್ಟ್ ಟ್ಯೂಬ್ ಇದ್ದಾವೆ. ಆ 4 ಟೆಸ್ಟ್ ಟ್ಯೂಬಲ್ಲಿ ಲೈಕ್ ಒಂದರಲ್ಲಿ ಜಿಂಕ್ ಹಾಕಿದ್ದಾರೆ, ಒಂದರಲ್ಲಿ ಐರನ್, ಒಂದರಲ್ಲಿ ಮೆಗ್ನೀಷಿಯಮ್, ಇನ್ನೊಂದರಲ್ಲಿ ಕಾಪರ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಕ್ವಾಂಟಿಟಿಯಲ್ಲಿ, ಅಂದರೆ ಎಷ್ಟು ತೊಗೊಂಡಿದ್ದೀರಲ್ಲ ಲೈಕ್ ಸ್ಟ್ರಿಪ್ಸ್ ಆಫ್ ಜಿಂಕ್, ಸೊ ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಅವುಗಳಿಗೆ ಏನನ್ನು ಆ್ಯಡ್ ಮಾಡಿದ್ದೀವಿ ನಾವು, ಫೆರಸ್ ಸಲ್ಫೇಟ್, 4ಕ್ಕೂ ಈಕ್ವಲ್ ಆಗಿ ಫೆರಸ್ ಸಲ್ಫೇಟನ್ನು ಆ್ಯಡ್ ಮಾಡಿದ್ದೀವಿ. ಸೊ ಈಗ ಅವ್ರು ಕೇಳ್ತಿದ್ದಾರೆ ಯಾವ 4 ಟೆಸ್ಟ್ ಟ್ಯೂಬ್ಗಳಲ್ಲಿ ರಿಯಾಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಆನ್ಸರ್, ದ ಕೆಮಿಕಲ್ ರಿಯಾಕ್ಷನ್ಸ್ ಅಕರ್ ಇನ್ ದ ಟೆಸ್ಟ್ ಟ್ಯೂಬ್ A ಆ್ಯಂಡ್ C. ಯಾಕೆ? ಬಿಕಾಸ್ ಜಿಂಕ್ ಹಾಗೂ ಮೆಗ್ನೀಷಿಯಮ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಐರನ್ ಹಾಗೂ ಕಾಪರ್. ಕೊಟ್ಟಿರೋ 4ರಲ್ಲಿ ಜಿಂಕು ಮತ್ತು ಮೆಗ್ನೀಷಿಯಮ್ ತುಂಬ ಫಾಸ್ಟ್ ರಿಯಾಕ್ಷನ್ ಆಗುತ್ತೆ. ಸೊ ಅದನ್ನು ನಾವು ಇಕ್ವೇಷನ್ ಬರಿತೀವಿ, ದಟ್ ಈಸ್ Zn ಪ್ಲಸ್ FeSO4 ಗಿವ್ ರೈಸ್ ಟು ZnSO4 ಪ್ಲಸ್ Fe ಅಂತ ಬರಿತೀವಿ. ಹಾಗೆ ಇನ್ನೊಂದು ಯಾವುದು ಮೆಗ್ನೀಷಿಯಮ್ ಇದೆ, Mg ಪ್ಲಸ್ FeSO4 ಬರೆದ್ರೆ MgSO4 ಪ್ಲಸ್ Mg ಅಂತ ಹೇಳಿ ಬರಿತೀವಿ ಅಲ್ಲಿ. ಓಕೆ, MgSO4 ಪ್ಲಸ್ Fe. ಸೊ ಈ 2 ರಿಯಾಕ್ಷನ್ಸ್ಗಳನ್ನ ಒಂದು ಬರೆದಿದ್ರೆ ಸೇಮ್ ಅದೇ ರೀತಿ ನಾವು ಇನ್ನೊಂದನ್ನು ಬರೆಯುವಂಥದ್ದು. ಸಿಂಪಲ್ ಆಗಿ ಈ ಒಂದು ಆನ್ಸರ್ಸ್ನ ಮಾಡ್ಬೋದು. ಬಟ್ ಅಲ್ಲಿ ಕ್ವೆಶನ್ಸ್ ಇರೋದೇ ಸುಮಾರು 6 ಲೈನ್ ಕ್ವೆಶನ್ ಇದೆ. ಅದನ್ನು ನೋಡಿ ಏನೋ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಸೊ ಇಟ್ ಈಸ್ ಅ ವೆರಿ ಸಿಂಪಲ್. ಕರೆಕ್ಟಾಗಿ ಓದ್ಕೊಂಡ್ರೆ ಕರೆಕ್ಟಾದ ಮಾರ್ಕ್ಸನ್ನ ಅಲ್ಲಿ ಪಡಿಬೋದು. ಸೊ ಇದು ನಿಮಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗಳಲ್ಲಿ ಈ ರೀತಿಯ ಕೆಲವೊಂದು ಇಕ್ವೇಷನ್ಸ್ಗಳನ್ನು, ರೀಸನ್ಸ್ಗಳನ್ನು, ಅಪ್ಲಿಕೇಶನ್ಸ್ಗಳನ್ನು, ಡ್ರಾಯಿಂಗ್ಸನ್ನು ಕೊಟ್ಟಿರ್ತಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಕೆಮಿಸ್ಟ್ರಿಯಲ್ಲಿ ಬರುವಂಥ ಚಾಪ್ಟರ್ ಯಾವುದು ಅಂದರೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ನಿಮಗೆ ನಾನು ಇದನ್ನು ವಿಡಿಯೋ ಕೂಡ ಮಾಡಿದ್ದೆ ನನ್ನ ಲೆಸನ್ನು. ಅಲ್ಲಿ ಕಂಪ್ಲೀಟ್ ಚಾಪ್ಟರ್ ಅದು ಮಾಡಿಲ್ಲ, ಯಾಕಂತಂದರೆ ನಿಮಗೀಗ 20% ರಿಡಕ್ಷನ್ ಬಂದಾಗ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸಲ್ಲಿ ಕೊನೆಯಲ್ಲಿ ಬರ್ತಕ್ಕಂತಹ ಏನು ರಿಯಾಕ್ಷನ್ಸ್ಗಳಿದಾವಲ್ಲ, ಲೈಕ್ ಎಥನಾಲ್, ಎಥನಾಯಿಕ್ ಆ್ಯಸಿಡ್ ರಿಯಾಕ್ಷನ್, ಕಾಂಬಿನೇಷನ್, ಎಡಿಷನ್ ರಿಯಾಕ್ಷನ್, ಕಂಬಸ್ಟನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಹಾಗೆ ಸೋಪ್ಸ್, ಡಿಟರ್ಜೆಂಟ್ಸ್, ಆ ಎಲ್ಲ ಪೋರ್ಷನ್ಸ್ಗಳನ್ನು ಏನು ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಹಾಫ್ ಏನು ಬರುತ್ತಲ್ಲ ಅದು ಮಾತ್ರ ನಮಗೆ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನು ಇಲ್ಲಿ ಇದೆ, ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಪ್ರೊಪನಾಲ್ ಆ್ಯಂಡ್ ಪ್ರೊಪೆನಾಲ್. ಅಂದರೆ ಇಲ್ಲಿ ಲಾಸ್ಟ್ ನಾವು ಫಂಕ್ಷನಲ್ ಗ್ರೂಪ್ ನೋಡಬೇಕು, ದಟ್ ಇಸ್ OL ಮತ್ತು AL ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬರುವಂತಹ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕೇಳಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ OH ಮತ್ತು CHO ಅನ್ನುವಂಥದ್ದು ಪ್ರಾಪರ್ ಫಂಕ್ಷನಲ್ ಗ್ರೂಪ್. ನೆಕ್ಸ್ಟು ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂದರೆ ಏನು ಅಂತ ಬರೀಬೇಕು. ಹಾಗೆ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ಸ್ ದ್ಯಾಟ್ ಶೋ ದ ಸ್ಟ್ರಕ್ಚರಲ್ ಐಸೋಮರಿಸಮ್. ನಿಮಗೆ ಆಲ್ಕೇನ್ ಸ್ಟಾರ್ಟ್ ಆಗೋದೇ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಹೀಗೆ ಬರೀತೀವಲ್ಲ, ಗೊತ್ತಿದೆ ನಿಮಗೆ. ಈಗ ಫಸ್ಟ್ ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂದ್ರೇನು, ಕಂಪೌಂಡ್ಸ್ ವಿತ್ ಲೈಕ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತೀವಿ. ಸೊ ಹಾಗಾದರೆ ಸ್ಟ್ರಕ್ಚರಲ್ ಐಸೋಮರಿಸಮನ್ನು ತೋರಿಸುವಂತಹ ಫಸ್ಟ್ ಆಲ್ಕೇನ್ ಗ್ರೂಪ್ ಯಾವುದು ಅಂದರೆ ಅದು ಬ್ಯೂಟೇನ್, ದಟ್ ಈಸ್ C4H10. ನಿಮ್ಗೆ ಅಲ್ಲಿ ಗೊತ್ತಿದೆ, ಫಸ್ಟ್ ಡ್ರಾಯಿಂಗ್ ನಾವು ಸ್ಟ್ರೈಟ್ ಚೈನಲ್ಲಿ ಬರೆದಿದ್ದೀವಿ. ಸೊ ನೆಕ್ಸ್ಟು ಬ್ರಾಂಚೆಡ್ ಚೈನಲ್ಲಿ ಬರೆದಿದ್ದೀವಿ. ಹಾಗೆ ನೆಕ್ಸ್ಟ್ ಕ್ವೆಶನ್, ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಅಂದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನಿಗಿರುವ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ.
ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ಅದು ಸಿಂಗಲ್ ಬಾಂಡೆಡ್ ಇರುತ್ತೆ, ಲೆಸ್ ರಿಯಾಕ್ಟಿವ್ ಆ್ಯಂಡ್ ಕ್ಲೀನ್ ಬ್ಲೂ ಫ್ಲೇಮ್, ಬರ್ನ್ ಆದಾಗ ಕ್ಲೀನ್ ಬ್ಲೂ ಫ್ಲೇಮನ್ನು ಕೊಡುತ್ತೆ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ಅದರಲ್ಲಿ ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಇರುತ್ತೆ, ರಿಯಾಕ್ಟಿವ್ ಆಗಿರುತ್ತೆ, ಹಾಗೂ ಅದು ಎಲ್ಲೋ ಸೂಟಿ ಫ್ಲೇಮನ್ನು ಕೊಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಫಾರ್ಮುಲಾ ಆಫ್ ಎನ್ ಆಲ್ಕೀನ್ ಹ್ಯಾವಿಂಗ್ ದ 5 ಕಾರ್ಬನ್ ಆಟಮ್. ಆಲ್ಕೀನ್ ಕೇಳಿದ್ದಾರೆ ಅಂದರೆ ಡಬಲ್ ಬಾಂಡ್ ಕೇಳಿದ್ದಾರೆ, ಅದರ ಸ್ಟ್ರಕ್ಚರ್ ಫಾರ್ಮುಲಾ ಬರೀಬೇಕು. ಈಗ 5 ಕಾರ್ಬನ್ ಅಂದರೆ ಯಾವ್ದು ಬರುತ್ತೆ? 5 ಮೀನ್ಸ್ ಪೆಂಟಾ ಅಲ್ವಾ. ನಾವೀಗ ಪೆಂಟೇನ್ ಬರೆಯೋದಲ್ಲ, ಪೆಂಟೀನ್ ಬರಿಬೇಕು. ಅಂದರೆ ಪೆಂಟೀನ್ ENE, ಅಲ್ಲಿಗೆ 5 ಹಾಗೆ ಡಬಲ್ ಬಾಂಡ್ ಬರಿತೀವಿ, ಅಲ್ಲಿಗೆ ಫಾರ್ಮುಲಾ ಏನಾಯಿತು? C5H10 ಅಲ್ವಾ. ಸೊ ಅದರ ಒಂದು ಸೂತ್ರವನ್ನು ಬರೆದ್ರೆ ಆಯಿತು. ನೆಕ್ಸ್ಟ್, ಕಾರ್ಬನ್ ಆಟಮ್ ಡಸ್ ನಾಟ್ ಫಾರ್ಮ್ C4- anion ಆ್ಯಂಡ್ C4+ ಕ್ಯಾಟಯಾನ್. ಅಂದರೆ ಕಾರ್ಬನ್ ತನ್ನ ಹತ್ರ ಇರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ನ 4 ಎಲೆಕ್ಟ್ರಾನ್ನ ಬಿಟ್ಕೊಟ್ಟು C4+ ಆಗೋದು ಇಲ್ಲ, ಅಥವಾ ತನಗೆ ಬೇಕಾಗಿರುವ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ತಗೊಂಡು C4- anion ಕೂಡ ಆಗೋದಿಲ್ಲ. ಯಾಕೆ? ಇದು ಯಾವಾಗಲೂ ಕೇಳುವಂಥ ಒಂದು ಇಂಪಾರ್ಟೆಂಟ್ ಆದ ಕ್ವೆಶನ್ಸ್ ಆಗಿರುತ್ತೆ. ಯಾಕೆ? Carbon can gain 4 electrons, but it would be difficult for the nucleus with 6 protons and to hold on to 10 electrons, that is 4 extra electrons. ಅಂದರೆ ಕಾರ್ಬನ್ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ತೊಗೋಬೋದದು. ಬಟ್ ತೊಗೊಂಡ್ರೆ ತನ್ನ ನ್ಯೂಕ್ಲಿಯಸ್ಸಲ್ಲಿ ಅಷ್ಟು ಎಲೆಕ್ಟ್ರಾನನ್ನು ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇಲ್ಲದೇ ಇರೋದ್ರಿಂದ ಅದು 4 ಎಲೆಕ್ಟ್ರಾನ್ಸ್ನ ತೊಗೊಳ್ಳೋದಿಲ್ಲ. It can lose for 4 electrons, but it would require a large amount of energy to remove the electrons, leaving behind a carbon cation with 6 protons in its nucleus holding on to just 2 electrons. ಅಂದರೆ ತನ್ನ ಹತ್ರ ಇರುವಂಥ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಬಿಟ್ಕೊಡ್ಬೋದು, ಆದರೆ ಬಿಟ್ಕೊಡ್ಲಿಕ್ಕೆ ಇಟ್ ರಿಕ್ವೈರ್ಸ್ ಅ ವೆರಿ ಹೆವಿ ಅಮೌಂಟ್ ಆಫ್ ಎನರ್ಜಿ, ಹೆಚ್ಚು ಎನರ್ಜಿ ಬೇಕಾಗುತ್ತೆ. ಆಗ ಡಿಫ್ರೆನ್ಸ್ ಆಗ್ತದೆ, ಯಾವುದಕ್ಕೆ? ಪ್ರೋಟಾನಿಗೂ ಮತ್ತು ಎಲೆಕ್ಟ್ರಾನಿಗೂ ಡಿಫ್ರೆನ್ಸ್ ಆಗುತ್ತೆ. ಆ ಡಿಫ್ರೆನ್ಸಸ್ನ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಕೂಡ ನ್ಯೂಕ್ಲಿಯಸ್ಗೆ ಇರೋದಿಲ್ಲ. ಸೊ ಹಾಗಾಗಿ ಇವೆರಡೂ ಎಕ್ಸ್ಟ್ರೀಮ್ ಕೇಸಸ್ ಆಗಿರೋದ್ರಿಂದ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ ತೊಗೊಳ್ಳೋದು ಇಲ್ಲ, 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಕೊಡೋದು ಇಲ್ಲ, ಬಟ್ ಜಸ್ಟ್ ಏನು ಮಾಡುತ್ತೆ? ಅದು ಶೇರಿಂಗ್ ಮಾಡ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಿದೆ, ಹಾಗಾಗಿ ಅದನ್ನು ಕೋವೇಲೆಂಟ್ ಬಾಂಡ್ ಅಂಥೇಳಿ ನಾವು ಕರಿತೀವಿ. ಸೊ ಹಾಗೆ ನೆಕ್ಸ್ಟ್ ಕ್ವೆಶನ್ ಬಂದು, ಕೋವೆಲೆಂಟ್ ಬಾಂಡ್ ಅಂದರೆ ಏನು? ಕೆಮಿಕಲ್ ಬಾಂಡ್ ವಿಚ್ ಈಸ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ದ 2 ಆಟಮ್ಸ್ ಈಸ್ ನೌನ್ ಆ್ಯಸ್ ಅ ಕೋವೆಲೆಂಟ್ ಬಾಂಡ್. ಸಹವೇಲೆನ್ಸಿ ಬಂದ ಅಂದರೆ ಎಲೆಕ್ಟ್ರಾನ್ ಅಲ್ಲೇನಾಗುತ್ತೆ? ಅಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗಲ್ಲ, ಹಂಚಿಕೆ ಆಗುತ್ತಲ್ವಾ. ಸೊ ಆ ಹಂಚಿಕೆಯಿಂದ ಆಗುವ ಬಂಧವನ್ನು ಏನಂತೀವಿ ನಾವು? ಕೋವೆಲೆಂಟ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೈನ್ ಆ್ಯಂಡ್ ರೈಟ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ. ಆಲ್ಕೈನ್ ಅಲ್ಲಿ ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿ ನೋಡ್ಕೋಬೇಕು. YNE ಕೇಳಿದ್ದಾರೆ, ಅಂದರೆ ಲೈಕ್ ಟ್ರಿಪಲ್ ಬಾಂಡಿನ ಕೇಳ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಮೆಂಬರ್ ಯಾವುದು? ಈಥೈನ್ ಅಲ್ವಾ. ಸೊ ಈಥೈನ್ ಫಾರ್ಮುಲಾ ಏನು ಬಂತು? C2H2. ಹಾಗೆ ನೆಕ್ಸ್ಟ್, ದ ಜನರಲ್ ಫಾರ್ಮುಲಾ ಆಫ್ 2 ಸ್ಪೆಸಿಫಿಕ್ ಗ್ರೂಪ್ಸ್ ಆಫ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಈಸ್ CnH2n. ರೈಟ್ ದ ಸ್ಟ್ರಕ್ಚರ್ಸ್ of the members of each group when n is equals to 3. ಅಲ್ಲಿ ಅವರು ಫಾರ್ಮುಲಾ ಅವರೇ ಕೊಟ್ಟಿದ್ದಾರೆ, ಅಲ್ಲಿ ಎನ್ನಿನ ಸಂಖ್ಯೆ 3 ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ನಾವು ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಎರಡೂ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಯಾವುದನ್ನು ಬರಿತಾ ಇದ್ದೀವಿ? ದಟ್ ಈಸ್ ಸೈಕ್ಲೋ ಆಲ್ಕೇನ್ ಗ್ರೂಪನ್ನ ಬರಿತಾ ಇದ್ದೀವಲ್ವಾ. ದಟ್ ಈಸ್ ಒಂದು ಸೈಕ್ಲೋಪ್ರೋಪೇನ್ ಹಾಗೂ ಪ್ರೋಪೀನನ್ನು ನಾವಲ್ಲಿ ಮೆನ್ಷನ್ ಮಾಡಿದ್ದೀವಿ. ಹಾಗೆ ನೆಕ್ಸ್ಟು, ಆ್ಯನ್ ಎಕ್ಸಾಂಪಲ್ ಫಾರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ಯಾಚುರೇಟೆಡ್ ಯಾವುದು? ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ C2H6. ನೆಕ್ಸ್ಟು ಕೂಡ ಲೈಕ್ ಆಪ್ಷನ್ ಇರುವಂಥದ್ದು, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 3 ಕಾರ್ಬನ್ ಕಂಪೌಂಡ್ ವಿಚ್ ಆರ್ ಇನ್ ಹೋಮೋಲೋಗಸ್ ಸೀರೀಸ್ C2H6, C3H8, C4H10, ದ ಸುಟೇಬಲ್ ಜನರಲ್ ಫಾರ್ಮುಲಾ ಫಾರ್ ದಿಸ್ ಕಂಪೌಂಡ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಲೈಕ್ ಹೋಮೋಲೋಗಸ್ ಸೀರೀಸಲ್ಲಿ ಆ ಫಾರ್ಮುಲಾಗಳನ್ನ ನೋಡ್ಕೊಳ್ಳಿ. C2H6, C3H8, C4H10 ಇದೆ. ಸೊ ಹಾಗಾದರೆ ಇದು ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಂಡಿದೆ ಅಂತಂದರೆ ಇದು CnH2n+2 ಅಂದರೆ ಆಲ್ಕೇನ್ ಫಾರ್ಮುಲಾವನ್ನು ಅಪ್ಲೈ ಮಾಡಿದೆ. ನೆಕ್ಸ್ಟ್ ಕ್ವೆಶನ್, ನೈಟ್ರೋಜನ್ನಿನ ಕರೆಕ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದರೆ ಚುಕ್ಕಿ ರಚನೆಯನ್ನು ಬರೀರಿ ಅಂತಿದೆ. 2 ರೀತಿಯ ಚುಕ್ಕಿ ರಚನೆ ಕೊಟ್ಟಿದ್ದೀವಿ, ಲೈಕ್ 3 ಡಾಟ್ ಹಾಗೂ ಅಲ್ಲಿ 3 ಡಾಟ್ ಅಂದರೆ ಅದು ಟ್ರಿಪಲ್ ಬಾಂಡನ್ನು ಹೊಂದಿರುವಂಥದ್ದು.
ಹಾಗೆ ದ ನೇಮ್ ಆ್ಯಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ಜನರಲ್ ಫಾರ್ಮುಲಾ ಆಫ್ CnH2n ಆ್ಯಂಡ್ ಕಂಟೈನಿಂಗ್ ದ 3 ಕಾರ್ಬನ್ ಆಟಮ್. ಇಲ್ಲಿ ಅನ್ಸ್ಯಾಚುರೇಟೆಡ್ ಅಂದ ಕೂಡಲೇ ಐದರ್ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇರುತ್ತೆ. ಅವರು ಫಾರ್ಮುಲಾನೇ ಕೊಟ್ಟಿದ್ದಾರೆ ಯಾವುದು CnH2n ಅಂತ, ಅಂದರೆ ಅದರ ಅರ್ಥ ಅಲ್ಲಿ ಡಬಲ್ ಬಾಂಡ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಸೊ ಹಾಗಾದರೆ ಇದಿಷ್ಟರಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಈ ಒಂದು ಸೂತ್ರಕ್ಕೆ ಹೊಂದುವಂತಹ ಆಪ್ಷನ್ ಯಾವುದಾಗಿರುತ್ತೆ ಅಂದರೆ ದಟ್ ಈಸ್ ಪ್ರೋಪೀನ್ C3H6 3 ಆಯ್ತಲ್ಲ. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್, ರೈಟ್ 2 ಸ್ಟ್ರಕ್ಚರ್ಸ್ ಆಫ್ ದ ಬ್ಯೂಟೇನ್ ಮಾಲಿಕ್ಯೂಲ್. ರಿಪೀಟೆಡ್ ಇದೆ, ಇಲ್ಲಿ ಅವರೇ ಕೊಟ್ಟಿದ್ದಾರೆ ಬ್ಯೂಟೇನ್. ನಮಗೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ ಬರೀ ಸ್ಟ್ರಕ್ಚರಲ್ ಐಸೋಮರ್ಸ್ ಕೊಟ್ಟು ಫಸ್ಟ್ ಹೈಡ್ರೋಕಾರ್ಬನ್ ಯಾವುದು, ಸ್ಟ್ರಕ್ಚರಲ್ ಐಸೋಮರಿಸಮ್ ಬರುವಂತಹ ಹೈಡ್ರೋಕಾರ್ಬನ್ ಯಾವುದು ಅಂತ ಅವ್ರು ನಮಗೆ ಕೇಳಿದರು. ನಾವು ಅದನ್ನು ಯೋಚನೆ ಮಾಡಿ ಬ್ಯೂಟೇನ್ನ ಬರಿಬೇಕಾಗಿತ್ತು. ಸೊ ಇವರು ಅವರೇ ಕೊಟ್ಟಿದ್ದಾರೆ ಬ್ಯೂಟೇನನ್ನು ಸ್ಟ್ರಕ್ಚರಲ್ ಐಸೋಮರಿಸಮ್ ಬರೀರಿ, ಅಂದರೆ ಒಂದು ನಾರ್ಮಲ್ ಬ್ಯೂಟೇನ್ ಸ್ಟ್ರಕ್ಚರು, ಇನ್ನೊಂದು ಐಸೋಬ್ಯೂಟೇನ್ ಸ್ಟ್ರಕ್ಚರ್ನ ಬರೀರಿ ಅಂಥೇಳಿ. ಸೊ ಇದು ನಮಗೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ ಆನ್ಸರ್ ಆಯಿತು. ಹಾಗೆ ನೆಕ್ಸ್ಟು ಇನ್ನೊಂದು ಪಾಠ ಆದಂತಹ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್. ಸೊ ಈ ಚಾಪ್ಟ್ರಲ್ಲಿ ಬರುವಂತಹ ಕೆಲವೊಂದು ಕ್ವೆಶನ್ ಆನ್ಸರ್ಗಳನ್ನು ನೋಡೋಣ. ಇಲ್ಲಿ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಲ್ಲೂ ಕೂಡ ನಿಮಗೆ ಗೊತ್ತಿದೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಚಾಪ್ಟ್ರು. ಸೊ ಇದರಲ್ಲಿ ಹೆಚ್ಚು ಲೈಕ್ ಪೀರಿಯಡ್ಸ್ ಬಗ್ಗೆ, ಗ್ರೂಪ್ಸ್ ಬಗ್ಗೆ, ಯಾವ ರೀತಿಯಾಗಿ ಅಟಾಮಿಕ್ ಸೈಜ್ ವೇರಿಯೇಷನ್ ಆಗುತ್ತೆ, ವೆಲೆನ್ಸಿ ವೇರಿಯೇಷನ್ ಆಗುತ್ತೆ, ಮೆಟಾಲಿಕ್ ನೇಚರ್ ಇರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ನೇಚರ್ ಬಗ್ಗೆ ಕೊಡ್ತಾರೆ. ಇಲ್ಲಿ ಯಾವ ಕ್ವೆಶನ್ಸು ಕೂಡ ಡೈರೆಕ್ಟಾಗಿ ಕೇಳುವಂಥದ್ದು ತುಂಬ ಅಪರೂಪ ಆಗಿರುತ್ತೆ. ಸೊ ಹಾಗಾಗಿ ನಾವು ಕ್ವೆಶನ್ಸ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಿರಿಯಾಡಿಕ್ ಟೇಬಲ್ ನಮ್ಮ ತಲೆಯಲ್ಲಿ ಇದ್ದರೆ ನಾವು ಈಸಿಯಾಗಿ, ಅಂದರೆ ಪಿರಿಯಾಡಿಕ್ ಟೇಬಲ್ನ ನೀವು ಅಷ್ಟು ಎಲಿಮೆಂಟ್ಸ್ಗಳನ್ನು ಬಹ್ಯಾಟ್ ಮಾಡಬೇಕು ಅಂಥೇಳಿ ಅಲ್ಲ, ಜಸ್ಟ್ ಪಿರಿಯಾಡಿಕ್ ಟೇಬಲ್ನ ಯಾವ ಭಾಗದಲ್ಲಿ, ಅಂದರೆ ಲೆಫ್ಟ್ ಸೈಡ್ ಅಂದ್ರೇನು, ರೈಟ್ ಸೈಡ್ ಅಂದ್ರೇನು, ಮೆಟಲಾಯ್ಡ್ಸ್ ಎಲ್ಲಿ ಬರುತ್ತೆ, ಒಟ್ಟು ಎಷ್ಟು ಗ್ರೂಪ್ಸ್ ಇದೆ, ಒಟ್ಟು ಎಷ್ಟು ಪೀರಿಯಡ್ಸ್ ಇದೆ, ಇದಿಷ್ಟು ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ನಮಗೆ ಇತ್ತು ಅಂದರೆ ನಾವು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ವೆಶನ್ ಆನ್ಸರ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇಲ್ಲಿ ಫಸ್ಟ್ ಕ್ವೆಶನ್ ನೋಡಿ, ಅಬ್ಸರ್ವ್ ದ ಗಿವನ್ ಟೇಬಲ್. ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಆ ಟೇಬಲಲ್ಲಿ ಎಲಿಮೆಂಟ್ಸ್ಗಳನ್ನು ಮತ್ತು ಅಟಾಮಿಕ್ ನಂಬರ್ನ ಅವರೇ ಕೊಟ್ಟಿದ್ದಾರೆ. ಅದನ್ನು ನೋಡಿಬಿಟ್ಟು ನಾವೇನು ಬರೆಯೋಕ್ಕಿದೆ ಅಂದರೆ ಐಡೆಂಟಿಫೈ ದ 2 ಎಲಿಮೆಂಟ್ಸ್. ಇದರಲ್ಲಿ 2 ಎಲಿಮೆಂಟ್ಸು ಒಂದೇ ಪೀರಿಯಡ್ಗೆ ಸೇರಿರುತ್ತೆ, ಹಾಗೆ ಇನ್ನೆರಡು ಎಲಿಮೆಂಟು ಒಂದೇ ಗ್ರೂಪಿಗೆ ಸೇರಿದೆ, ನೀವು ರೀಸನ್ ಕೊಡಿ ಅಂತ ಹೇಳಿ ಹೇಳ್ತಾರೆ. ಸೊ ನಾವು ಆ ಟೇಬಲ್ನ ನೋಡಿಬಿಟ್ಟು ಅಲ್ಲಿರುವಂಥ ಅಟಾಮಿಕ್ ನಂಬರ್ ಆಧಾರದ ಮೇಲೆ ನಾವು ಅವುಗಳ ಕಾನ್ಫಿಗರೇಷನ್ನ ಬರ್ಕೊಂಡ್ರೆ ನಮಗೆ ಈಸಿಯಾಗಿ ಯಾವುದು ಸೇಮ್ ಪೀರಿಯಡ್, ಯಾವುದು ಸೇಮ್ ಗ್ರೂಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ಎಲಿಮೆಂಟ್ ಬಿ ಮತ್ತು ಡಿ ಎರಡು ಸೇಮ್ ಪೀರಿಯಡ್ ಅಂತ ಹೇಳ್ತೀವಿ, ಬಿಕಾಸ್ ಅದರ ಔಟರ್ ಮೋಸ್ಟ್ ಎಷ್ಟಿದಾವೆ 2 ಶೆಲ್ಸ್ ಇದೆ. ಹಾಗೆ ಎ ಮತ್ತು ಇನ ನಾವು ಸೇಮ್ ಗ್ರೂಪ್ ಅಂತ ಹೇಳ್ತೀವಿ, ಬಿಕಾಸ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ. ನೆಕ್ಸ್ಟು ಆಬ್ಜೆಕ್ಟಿವ್ ಟೈಪ್ಸ್ ಇದೆ. ದ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಎಷ್ಟು ಗುಂಪುಗಳಿದ್ದಾವೆ, ಎಷ್ಟು ಆವರ್ತಗಳ ಸಂಖ್ಯೆ ಇದೆ ಅಂತ ಬರೀಬೇಕು. ದ ಕರೆಕ್ಟ್ ಆನ್ಸರ್ ಈಸ್ 18 ಆ್ಯಂಡ್ 7. ಹಾಗೆ ಇನ್ನೊಂದು ಕ್ವೆಶನು, ಒಂದು ಟೇಬಲ್ ಕೊಟ್ಟಿದ್ದಾರೆ, ಅಲ್ಲಿ ಪೀರಿಯಡ್ ಮತ್ತು ಗ್ರೂಪ್ ಇದೆ. ಸೊ 3ನೇ ಪೀರಿಯಡು ಮತ್ತು 4ನೇ ಪೀರಿಯಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಎಲಿಮೆಂಟ್ ಜಾಗದಲ್ಲಿ ಒಂದು ABCD ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆ, the position of element ABCD in the modern periodic table is given in the following table. Answer the following questions. ಸೊ ಈ ಟೇಬಲ್ನ ನೋಡಿಕೊಂಡು ನಾವು ಆನ್ಸರ್ ಮಾಡಬೇಕು. ಏನು ಕ್ವೆಶನ್ ಇದೆ? ಫಸ್ಟ್ ಕ್ವೆಶನ್, ಯಾವ ಎಲಿಮೆಂಟ್, ವಿಚ್ ಎಲಿಮೆಂಟ್ ಹ್ಯಾಸ್ ದ ಹೈಯೆಸ್ಟ್ ಅಟಾಮಿಕ್ ಸೈಜ್? ಸೊ ಯಾವುದು ಆನ್ಸರ್ ಬರೆದು ವೈ ಅಂತ ಬರಿತೀವಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ ಎಲಿಮೆಂಟನ್ನು ನಾವು ಹೈಯೆಸ್ಟ್ ಅಟಾಮಿಕ್ ಸೈಜ್ ಅಂತೀವಿ. ಯಾಕೆ ಅಂದರೆ ಬಿಕಾಸ್ ನ್ಯೂ ಶೆಲ್ಸ್ ಆರ್ ಆ್ಯಡೆಡ್ ಡೌನ್ ದ ಗ್ರೂಪ್, ಅಂದರೆ ಗ್ರೂಪಲ್ಲಿ ಕೆಳಗೆ ಹೋಗ್ತಾ ಇದ್ದ ಹಾಗೆ ಹೊಸ ಶೆಲ್ಗಳು ಆ್ಯಡ್ ಆಗೋದ್ರಿಂದ ನಾವು ಸಿಗೆ ಹೆಚ್ಚು ಅಟಾಮಿಕ್ ಸೈಜ್ ಇದೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಏನು ಕೇಳ್ತಾರೆ ಅಂತಂದರೆ ಅವರು ವಿಚ್ ಎಲಿಮೆಂಟ್ ಹ್ಯಾಸ್ ದ ಲೀಸ್ಟ್ ಮೆಟಾಲಿಕ್ ಪ್ರಾಪರ್ಟಿ ಅಂತ ಹೇಳಿ ಕರೀತಾರೆ. ಸೊ ದ ಆನ್ಸರ್ ಈಸ್ ಅ ಬಿ, ಬಿಕಾಸ್ ದ ಪೀರಿಯಡ್, ಅಂದರೆ ಈ ಪೀರಿಯಡಲ್ಲಿ ದ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಆ ಒಂದು ನೇಚರ್, ಯಾವ ನೇಚರಲ್ಲಿ ಮೆಟಾಲಿಕ್ ನೇಚರ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ಸ್ ಆರ್ ಪ್ಲೇಸ್ಡ್ ಇನ್ ದ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಹಾಗಾಗಿ ಸೋಡಿಯಮ್ಮಿನ ಒಂದು ಮಾಲಿಕ್ಯುಲರ್ ಫಾರ್ಮುಲಾ Na2SO4 ಆಗಿದ್ದರೆ ಪೊಟ್ಯಾಷಿಯಮ್ಮಿನ ಮಾಲಿಕ್ಯುಲರ್ ಫಾರ್ಮುಲಾ ಏನು? ಸೊ ಎರಡೂ ಸೇಮ್ ಗ್ರೂಪಲ್ಲಿದೆ ಅಂದಮೇಲೆ ಅಲ್ಲಿ Na2 ಜಾಗದಲ್ಲಿ K2 ಬರೆದ್ರೆ ಆಯಿತು, ದಟ್ ಈಸ್ K2SO4. ಇದು ಅದರ ಮಾಲಿಕ್ಯುಲರ್ ಫಾರ್ಮುಲಾ ಆಗುತ್ತೆ. ನೆಕ್ಸ್ಟ್,
ಅಟಾಮಿಕ್ ನಂಬರ್ ಆಫ್ 2 ಎಲಿಮೆಂಟ್ಸ್, 2 ಎಲಿಮೆಂಟ್ ಕೊಟ್ಟಿದ್ದಾರೆ, ಅದು ಅಟಾಮಿಕ್ ನಂಬರ್ 8 and 16 ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವು ಕಾನ್ಫಿಗರೇಷನ್ ಬರ್ಕೋಬೇಕು ಫಸ್ಟ್. ಓಕೆ, ಅಲ್ಲಿ ಕ್ವೆಶನ್ಸ್ ನೋಡಿ, ಸ್ಪ್ಲಿಟ್ಸಿಂಗ್ ಇದೆ. ಫಸ್ಟ್ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದೀಸ್ 2 ಎಲಿಮೆಂಟ್ಸ್. ಓಕೆ, ಕಾನ್ಫಿಗರೇಷನ್ ಬರಿಬೇಕು ಫಸ್ಟ್. ಆಮೇಲೆ do you keep these 2 elements in the same group of the modern periodic table? ಓಕೆ, ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ಯಾಕೆ ಅಂತ ಜಸ್ಟಿಫೈ ಮಾಡಬೇಕು, ನೋ ಅಂತಂದ್ರು ಅದಕ್ಕೆ ಜಸ್ಟಿಫೈ ಮಾಡ್ತೀರಾ. ನೆಕ್ಸ್ಟ್, ಫೈಂಡ್ ಔಟ್ ವಿಚ್ ಆಫ್ ದೀಸ್ 2 ಎಲಿಮೆಂಟ್ಸ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಇವೆರಡರಲ್ಲಿ ಯಾವುದು ಹೆಚ್ಚು ಎಲೆಕ್ಟ್ರೋನೆಗೆಟಿವ್, ದೆನ್ ರೀಸನ್ ಬರೀಬೇಕು. ಅಲ್ಲಿಗೆ 3 ಕ್ವೆಶನ್ ಕೇಳಿದ್ದಾರೆ ಅವರು ಅಲ್ವಾ. ಈಗ ನಾವು ಫಸ್ಟ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. 8 ಅಂತಂದರೆ ಕಾನ್ಫಿಗರೇಷನ್ 2 6 ಆಗುತ್ತೆ, 16 ಆದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 8 6 ಆಗುತ್ತೆ. ಸೊ ಹಾಗಾದರೆ ಇದು ಪಿರಿಯಾಡಿಕ್ ಟೇಬಲಲ್ಲಿ ಒಂದೇ ಗ್ರೂಪಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಎಸ್, ಅವರ್ ಆನ್ಸರ್ ಈಸ್ ಎಸ್. ಯಾಕೆ ಅಂದರೆ ದೀಸ್ 2 ಎಲಿಮೆಂಟ್ಸ್ ಬಿಲಾಂಗ್ ಟು ದ ಸೇಮ್ ಗ್ರೂಪ್ ಬಿಕಾಸ್ ದ ಔಟರ್ ಮೋಸ್ಟ್ ಶೆಲ್, ಎಷ್ಟಿದೆ ಔಟರ್ ಮೋಸ್ಟ್ ಶೆಲ್ 2ರಲ್ಲೂ, ದೇ ಹ್ಯಾವ್ ಎ ಸೇಮ್ ನಂಬರ್ ಆಫ್ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಇದರಲ್ಲಿ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕೇಳಿದ್ದಾರೆ. ನಾವು ಹೇಳ್ತೀವಿ ಅಟಾಮಿಕ್ ನಂಬರ್ 8 ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದ ಯಾವುದು ಅಟಾಮಿಕ್ ನಂಬರ್ 16. ಯಾಕೆ ಅಂದರೆ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಲ್ಲಿ ಡೌನ್ ಹೋಗ್ತಾ ಆದಂಗೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಬರುತ್ತೆ, ಡಿಕ್ರೀಸಸ್ ಆಗುತ್ತೆ ಅಂತ. ನೆಕ್ಸ್ಟ್ ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನ್ ಇದೆ. ABCD ಅಂತಕ್ಕಂಥ ಅಟಾಮಿಕ್ ನಂಬರ್ ಇರುವ ಎಲಿಮೆಂಟಿನ ಅಟಾಮಿಕ್ ನಂಬರ್ ಒಂದು 3 ಇರುತ್ತೆ, ಒಂದು 9 ಇರುತ್ತೆ, ಒಂದು 4 ಇರುತ್ತೆ, ಒಂದು 8 ಇರುತ್ತೆ. ಸೊ ಹಾಗಾದರೆ ಮೆಟಾಲಿಕ್ ನೇಚರ್ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮೆಟಾಲಿಕ್ ನೇಚರ್ ಇರುವಂಥದ್ದು ಯಾವುದು ಅಂತಂದರೆ ಎಲಿಮೆಂಟ್ A ಮತ್ತು ಎಲಿಮೆಂಟ್ C. ನೆಕ್ಸ್ಟ್, ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ನ ಲಿಮಿಟೇಷನ್ಸ್ ಏನೇನಿತ್ತು, ಏನೇನು ಲಿಮಿಟೇಷನ್ ಇದ್ದಿದ್ದಕ್ಕೆ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲನ್ನು ಇನ್ವೆಂಟ್ ಮಾಡಿದ್ವಿ ಅಂತ. Limitations of Mendeleev's periodic table were rectified in the modern periodic table by arranging the elements in the increasing order of their atomic number and also electronic configuration. The problem of isotopes was solved. ಅಂದರೆ ಮೆಂಡಲೀವ್ ಪಿರಿಯಾಡಿಕ್ ಟೇಬಲಲ್ಲಿ ಇದ್ದಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳು, ಅದರಲ್ಲಿ ಒಂದು ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ನ ಅಟಾಮಿಕ್ ಮಾಸ್ ಆಧಾರದಲ್ಲಿ ಮಾಡಿದರು, ನಾವು ಅಟಾಮಿಕ್ ನಂಬರ್ ಆಧಾರದಲ್ಲಿ ಮಾಡಿದ್ದೀವಿ. ಹಾಗೆ ಐಸೋಟೋಪ್ ಬಗ್ಗೆ ಅಲ್ಲಿ ಸಮಸ್ಯೆ ಇತ್ತು, ಐಸೋಟೋಪಿನ ಸಮಸ್ಯೆಯನ್ನು ಕೂಡ ಇಲ್ಲಿ ಬಗೆಹರಿಸಿದ್ದಾರೆ. ಹಾಗೆ ನೆಕ್ಸ್ಟ್ ಕ್ವೆಶನ್, ಹೌ ಡಸ್ ದ ಅಟಾಮಿಕ್ ಸೈಜ್ ವೇರಿ ಇನ್ ಗ್ರೂಪ್ ಆ್ಯಂಡ್ ಪೀರಿಯಡ್ ಆಫ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಅಂದರೆ ಅಟಾಮಿಕ್ ಸೈಜು ಗ್ರೂಪ್ ವೈಸಲ್ಲಿ ಏನಾಗುತ್ತೆ ಹಾಗೂ ಪೀರಿಯಡ್ ವೈಸಲ್ಲಿ ಏನಾಗುತ್ತೆ ಅಂತ ಬರೆದು ವೈ ಅದಕ್ಕೂ ಆನ್ಸರ್ ಮಾಡಬೇಕು. ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಬಿಕಾಸ್ ದ ನ್ಯೂ ಶೆಲ್ಸ್ ಆರ್ ಬೀಯಿಂಗ್ ಆ್ಯಡೆಡ್ ಆಸ್ ವಿ ಗೋ ಡೌನ್ ದ ಗ್ರೂಪ್. ಓಕೆ, ಸೊ ದಿಸ್ ಇನ್ಕ್ರೀಸಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದ ನ್ಯೂಕ್ಲಿಯಸ್. ಇನ್ನು ಅಟಾಮಿಕ್ ಸೈಜ್ ಡಿಕ್ರೀಸಸ್ ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಲಾಂಗ್ ದ ಪೀರಿಯಡ್. ಯಾಕೆ ಅಂದರೆ ಇನ್ಕ್ರೀಸಸ್ ಇನ್ ಎ ನ್ಯೂಕ್ಲಿಯರ್ ಚಾರ್ಜ್ ಟೆಂಡ್ಸ್ ಟು ಪುಲ್ ದ ಎಲೆಕ್ಟ್ರಾನ್ಸ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್. ಅಂದರೆ ಅದರ ಅರ್ಥ ಈಗ ಅಟಾಮಿಕ್ ಸೈಜು ಗ್ರೂಪ್ ವೈಸ್ ಹೋಗಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಹಾಗೆ ಪೀರಿಯಡ್ ವೈಸ್ ಹೋಗಬೇಕಾದ್ರೆ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ದ್ಯಾಟ್ ಈಸ್ ದ ಮೇನ್ ಜಿಸ್ಟ್ ಆಫ್ ದ ಕ್ವೆಶನ್. ಸೊ ಇದಿಷ್ಟು ನಾವು ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಚಾಪ್ಟ್ರಲ್ಲಿ ಬರುವಂಥದ್ದು. ಹಾಗೆ ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಲ್ವಾ. ಆ್ಯಕ್ಚುಲಿ ಲಾಸ್ಟ್ ಟೈಮಲ್ಲಿ ಈ ಒಂದು ಚಾಪ್ಟರ್ನ ಬಿಟ್ಟಿದ್ರು, ಬಟ್ ಈ ಸಲ ಆ ಚಾಪ್ಟ್ರು ಬಿಗಿನಿಂಗ್ ಚಾಪ್ಟರ್ ಅಲ್ವಾ. ಸೊ ಹಾಗಾಗಿ ಈ ಸಲ ರಿಡಕ್ಷನ್ ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್ ಚಾಪ್ಟರ್ ರೆಡ್ಯೂಸ್ ಮಾಡಿಲ್ಲ, ಸೊ ಅದನ್ನು ಕೊಟ್ಟಿದ್ದಾರೆ. ಸೊ ಈ ಚಾಪ್ಟ್ರಲ್ಲಿ ಬರುವಂಥ ಕೆಲವೊಂದಿಷ್ಟು ಕ್ವೆಶನ್ ಆ್ಯಂಡ್ ಆನ್ಸರ್ ವೆರಿ ಸಿಂಪಲ್, ಅಂದರೆ ಡೈರೆಕ್ಟ್ ಕ್ವೆಶನ್ಸ್ ಇರ್ತದೆ. ಬಟ್ ಇಲ್ಲಿ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅಂದರೆ ಬ್ಯಾಲೆನ್ಸ್ಡ್ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಕ್ವೆಶನ್ಸ್ನ ನೋಡೋಣ. ದ ಫಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸರಿದೂಗಿಸಿದ ಸಮೀಕರಣ ಅಂದರೆ ಏನು? ನಾವು ಬಾಣದ ಗುರುತಿನ ಎರಡೂ ಬದಿಯಲ್ಲಿ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಒಂದೇ ರೀತಿಯಾಗಿರಬೇಕು, ಅದನ್ನೇ ಏನಂತ ಕರಿತೀವಿ ನಾವು ಸರಿದೂಗಿಸಿದ ಸಮೀಕರಣ. ಅಂದರೆ ದ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ರಿಮೈನ್ಸ್ ಸೇಮ್ ಬಿಫೋರ್ ಆ್ಯಂಡ್ ಆಫ್ಟರ್ ಅ ಕೆಮಿಕಲ್ ರಿಯಾಕ್ಷನ್. ಅಂದರೆ ರಿಯಾಕ್ಟೆಂಟ್ ಸೈಡ್ಸಲ್ಲಿ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ನಾವು ತೊಗೊಂಡಿರುವಂಥ ಎಲಿಮೆಂಟ್ಸ್ಗಳ ಸಂಖ್ಯೆ ಸರಿ ಇದ್ದರೆ ಅದನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಂಥೇಳಿ ಕರಿತೀವಿ. ಇನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನಲ್ಲೇ ನಾವು 4 ರಿಯಾಕ್ಷನ್ಸ್ಗಳನ್ನು ನೋಡ್ತೀವಲ್ಲ, ಲೈಕ್ ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಅದರ ಮೀನಿಂಗ್ಸನ್ನು ಕಲ್ತ್ಕೊಂಡ್ಬಿಟ್ರೆ ಅದು ಕೂಡ ನಮಗೆ 1 ಮಾರ್ಕಿಗೆ ಹೆಲ್ಪ್ ಆಗುವಂಥದ್ದು. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ ನಾನು. ವಿಭಜನಾ ಕ್ರಿಯೆ ಅಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನು? ರಿಯಾಕ್ಷನ್ ಇನ್ ವಿಚ್ ದ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಟು ಎ ಸಿಂಪಲ್ ಪ್ರಾಡಕ್ಟ್ಸ್ ಅಲ್ವಾ. ಒಂದು ರಿಯಾಕ್ಟೆಂಟ್ ಬ್ರೇಕ್ಸ್ ಅಪ್ ಆಗಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಆದರೆ ಅದನ್ನು ವಿಭಜನಾ, ಡಿಕಂಪೋಸಿಷನ್ ಅಂಥೇಳಿ ಕರಿತೀವಿ.
ಹಾಗೆ ಕಾಂಬಿನೇಷನ್ ಅಂತಂದ್ರೆ ಏನು? ರಿಯಾಕ್ಷನ್ ಇನ್ ವಿಚ್ ಅ ಸಿಂಗಲ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ವೆನ್ 2 or more ರಿಯಾಕ್ಟೆಂಟ್ ಈಸ್ ಕಂಬೈನ್ಡ್. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಸೇರಿ ಒಂದು ಹೊಸ ವಸ್ತುವನ್ನು ಕೊಟ್ಟರೆ ಅದನ್ನೇನಂತ ಕರಿತೀವಿ ನಾವು? ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಕಾಂಬಿನೇಷನ್ ರಿಯಾಕ್ಷನ್ಗೆ ನಾನು ಇಕ್ವೇಷನ್ಸ್ನ ಕೊಡೋ ಬದಲು ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಇದು ಕೂಡ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಕೇಳುವಂಥದ್ದಾಗಿರುತ್ತೆ. ಲೈಕ್ ಬರ್ನಿಂಗ್ ಆಫ್ ಕೋಲ್, ಇದು ಕೂಡ ಕಾಂಬಿನೇಷನ್ಗೆ ಎಕ್ಸಾಂಪಲ್. ಫಾರ್ಮೇಷನ್ ಆಫ್ ವಾಟರ್ ಆಗಿರ್ಬೋದು, ಹಾಗೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸಸ್. ಹಾಗೆ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಅಂದರೆ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಅಲ್ಲಿ ಕನ್ನಡದ ಡೆಫಿನೇಷನ್ ಮತ್ತು ಇಂಗ್ಲೀಷಲ್ಲಿ ಹೆಸರು ಹೇಳುವಾಗಲೇ ಗೊತ್ತಾಗುತ್ತೆ. ಅಲ್ಲಿ ಉಷ್ಣ ಅಂದರೆ ಉಷ್ಣ ಬಿಡುಗಡೆ ಆಗಬೇಕು. ಅಂತರುಷ್ಣಕ ಅಂತಂದರೆ ಕ್ರಿಯೆ ನಡೆದಾಗ ಅಲ್ಲಿ ಹೀಟ್ ಬಾಹ್ಯವಾಗಿ ಲಿಬ್ರೇಟ್ ಆಗಿದ್ದರೆ ಅದು ಬಹಿರುಷ್ಣಕ. ಆಂತರಿಕವಾಗಿ ಲಿಬ್ರೇಟ್ ಆಗಿದ್ರೆ ಅಂದರೆ ನಮ್ಗೆ ಗೊತ್ತಾಗಲ್ಲ, ನಾವು ಮುಟ್ಟೋದ್ರಿಂದ ಆಗಲಿ ಅಥವಾ ಬೇರೆ ಯಾವುದೇ ರಿಯಾಕ್ಷನ್ಸ್ ಅಲ್ಲಿ ಆಗಲ್ಲ, ಅದನ್ನು ಏನಂತ ಕರಿತೀವಿ? ಅಂತರುಷ್ಣಕ ಅಂಥೇಳಿ ಕರಿತೀವಿ. ಹಾಗೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಹೀಟ್ ಈಸ್ ಲಿಬ್ರೇಟೆಡ್, ಅದನ್ನು ಎಕ್ಸೋಥರ್ಮಿಕ್. ಇಫ್ ಹೀಟ್ ಈಸ್ ಅಬ್ಸಾರ್ಬ್ಡ್ ಆಗಿದ್ರೆ ಅದನ್ನೇನಂತ ಕರಿತೀವಿ? ಎಂಡೋಥರ್ಮಿಕ್ ರಿಯಾಕ್ಷನ್. ಹಾಗೆ ಸ್ಥಾನಪಲ್ಲಟ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೀಸ್ಟ್ ರಿಯಾಕ್ಟಿವ್ ಒನ್. ಅಂದರೆ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರತಕ್ಕಂಥ ಧಾತುಗಳು ಕಡಿಮೆ ಕ್ರಿಯಾಪಟುತ್ವ ಇರುವ ಧಾತುಗಳನ್ನು ತನ್ನ ಜಾಗದಿಂದ ಹೊರಗೆ ಕಳಿಸಿದ್ರೆ ಅದನ್ನೇನಂತ ಕರಿತೀವಿ ನಾವು? ಸ್ಥಾನಪಲ್ಲಟ ಅಂಥೇಳಿ ಕರಿತೀವಿ. ಹಾಗೆ ಅದನ್ನು ತೋರಿಸ್ತಕ್ಕಂಥ ಒಂದು ಡ್ರಾಯಿಂಗ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಸೊ ಈ ಡ್ರಾಯಿಂಗ್ನು ಕೂಡ ಕೇಳುವಂಥದ್ದಿರುತ್ತೆ. ಇನ್ನು ಡಬಲ್ ಡಿಕಂಪೋಸಿಷನ್ ಅಂದ್ರೇನು ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ದ್ವಿಸ್ಥಾನಪಲ್ಲಟ ಅಂದ್ರೇನು? ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತೋ ಅಥವಾ ರಿಯಾಕ್ಷನ್ ಇನ್ ವಿಚ್ ದೆರ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್, ಅಯಾನ್ಗಳ ಎಕ್ಸ್ಚೇಂಜ್ ರಿಯಾಕ್ಟೆಂಟ್ಸ್ಗಳ ನಡುವೆ ಆದಾಗ ಅದನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗೆ ಕಬ್ಬಿಣದ ಮೊಳೆಗಳು ಏಕೆ ಕಂದು ಬಣ್ಣಕ್ಕೆ ತಿರುಗಿದ್ದವು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣ ಆಗಲು? ಅಂದರೆ ನಿಮ್ಗೆ ಗೊತ್ತಿದೆ, ಫ್ರೆಶ್ ಐರನ್ ನೇಲ್ನ ನಾವು ಮಾರ್ಕೆಟಿಂದ ತಂದಾಗ ಅದು ಯಾವ ಬಣ್ಣದಲ್ಲಿರುತ್ತೆ. ಸೊ ಅದನ್ನು ನಾವು ಕಾಪರ್ ಸಲ್ಫೇಟಲ್ಲಿ ಹಾಕಿದಾಗ ಅದು ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ. ಹಾಗೆ ಕಾಪರ್ ಸಲ್ಫೇಟ್ ಮೊದಲು ನೀಲಿ ಇರುತ್ತೆ, ಅದು ಕೂಡ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ. ಯಾಕೆ? ದ ಓವರಾಲ್ ಇಕ್ವೇಷನ್ಗೆ ಆನ್ಸರ್ ಏನು ಅಂದರೆ ಡಿಸ್ಪ್ಲೇಸ್ಮೆಂಟ್. ಅಂದರೆ ಅಲ್ಲಿ ದ ಹೈ ರಿಯಾಕ್ಟಿವ್ ಎಲಿಮೆಂಟ್ ಏನು ಮಾಡುತ್ತೆ? ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟನ್ನ ತನ್ನ ಜಾಗದಿಂದ ಬದಲಾವಣೆ ಮಾಡಿರೋದ್ರಿಂದ ಅದ್ರ ಕಲರು ಅಥವಾ ಕೋಟಿಂಗ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟ್, ಉಷ್ಣ ವಿಭಜನೆ ಅಂದರೆ ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಏನು? ಅಂದರೆ ಇಲ್ಲಿ ಡಿಕಂಪೋಸಿಷನ್ ಆಗ್ತಾ ಇದೆ ಅಂದರೆ ಲೈಕ್ ನಿಮ್ಗೆ ಗೊತ್ತಿದೆ ಡಿಕಂಪೋಸಿಷನ್ ಅಂತಂದರೆ ಅಲ್ಲಿ ಒಂದು ವಸ್ತು ವಿಭಜನೆ ಆಗ್ತಾ ಇದೆ. ಬಟ್ ಇಲ್ಲಿ ವಿಭಜನೆ ಆಗಲಿಕ್ಕೆ ಉಷ್ಣದ ಸಹಾಯ ತಗೊಂಡಿದ್ರೆ ಅದನ್ನು ಏನಂತ ಕರಿತೀವಿ ನಾವು? ಉಷ್ಣ ವಿಭಜನಾ ಕ್ರಿಯಾ ಅಂಥೇಳಿ ಕರಿತೀವಿ. ಹಾಗೆ ಕೆಲವೊಮ್ಮೆ ಅದನ್ನು ಎಲೆಕ್ಟ್ರೋಲಿಸಿಸ್ ಅಂದರೆ ಎಲೆಕ್ಟ್ರಿಸಿಟಿಯ ಸಹಾಯದಿಂದ ತಗೊತೀವಿ. ಹಾಗೆ ಸೂರ್ಯನ ಬೆಳಕಿನಿಂದ ವಿಭಜನೆ ಆಗಿರುತ್ತೆ. ಹಾಗೆ ಇಲ್ಲಿ ನೋಡಿರೋ ಹಾಗೆ ಉಷ್ಣದಿಂದಲೂ ಕೂಡ ಅದು ವಿಭಜನೆ ಆಗುತ್ತೆ. ಇನ್ನೊಂದು ಪ್ರಕ್ಷೇಪಣ ಕ್ರಿಯೆ, ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂದರೆ ಏನು? ರಿಯಾಕ್ಷನ್ ನಡೆಯುತ್ತೆ, ಬಟ್ ರಿಯಾಕ್ಷನ್ ನಡೆದಾಗ ಅಲ್ಲಿ ಇನ್ಸಾಲಿಬಲ್ ವೈಟ್ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗಿರುತ್ತೆ. ಕರಗದೇ ಇರುವಂತಹ ಘನರೂಪದ ಬಿಳಿ ಬಣ್ಣದ ಒಂದು ವಸ್ತು ಉತ್ಪತ್ತಿ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂಥೇಳಿ ಕರಿತೀವಿ. ಹಾಗೆ ಈ ಚಾಪ್ಟ್ರಲ್ಲಿ ಬರುವಂಥ ಇನ್ನೆರಡು ಪ್ರಮುಖ ಪ್ರಶ್ನೆಗಳು ಯಾವುದು ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಹಾಗೂ ರಿಡಕ್ಷನ್ ರಿಯಾಕ್ಷನ್. ಅಂದರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂಥೇಳಿ. ಸೊ ಉತ್ಕರ್ಷಣ ಅಂತಂದರೆ ಆಕ್ಸಿಜನ್ನ ಪಡೆದುಕೊಂಡ್ರೆ, ಕ್ರಿಯೆ ನಡೆಯುವಾಗ ಆಕ್ಸಿಜನ್ನ ಪಡೆದುಕೊಂಡ್ರೆ ಅದನ್ನು ಉತ್ಕರ್ಷಣ ಆಕ್ಸಿಡೇಷನ್ ಅಂತೀವಿ. ಆಕ್ಸಿಜನ್ನ ಕಳೆದುಕೊಂಡ್ರೆ ಅದನ್ನು ರಿಡಕ್ಷನ್ ಅಥವಾ ಅಪಕರ್ಷಣ ಅಂತ ಹೇಳಿ ಕರಿತೀವಿ. ಅವೆರಡನ್ನ ಒಟ್ಟು ಸೇರಿಸಿ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ರೆಡಾಕ್ಸ್ ಅಂದರೆ ಅಲ್ಲಿ ರಿಡಕ್ಷನ್ನು ಇರುತ್ತೆ, ಆಕ್ಸಿಡೇಷನ್ನು ಇರುತ್ತೆ. ಅಂದರೆ ಆಕ್ಸಿಜನ್ನ ತಗೊಳ್ಳುವಂಥದ್ದು ಇರುತ್ತೆ, ಆಕ್ಸಿಜನನ್ನು ಬಿಡುಗಡೆ ಮಾಡುವಂಥದ್ದು ಇರುತ್ತೆ. ಅವೆರಡನ್ನೂ ಸೇರಿ ರೆಡಾಕ್ಸ್ ರಿಯಾಕ್ಷನ್ ಅಂಥೇಳಿ ಕರಿತೀವಿ. ಹಾಗೆ ಚಿಪ್ಸ್ ತಯಾರಿಕೆ ಮಾಡುವಾಗ ನಾವು ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯಾದಂಥ ಚಿಪ್ಸನ್ನು ತರ್ತೀವಿ ನಾವು. ಆ ಚಿಪ್ಸನ್ನೆಲ್ಲ ತುಂಬ ದಿನಗಳ ಕಾಲ ಹಾಳಾಗದಂತೆ ಆ ಪ್ಯಾಕೆಟಲ್ಲಿ ಅವರು ಸಂರಕ್ಷಣೆ ಮಾಡಿದ್ದಾರೆ ಅಂತಂದರೆ ಬೇರೆ ಏನೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿರಬೇಕಲ್ವಾ. ಸೊ ಏನು ಮಾಡಿರ್ತಾರೆ ಅಲ್ಲಿ ಅಂತಂದರೆ ಆ ಚಿಪ್ಸಿಗೆ ಏನು ಮಾಡಿರ್ತಾರೆ? ನೈಟ್ರೋಜನ್ ಗ್ಯಾಸನ್ನು ಫ್ಲಶ್ ಮಾಡಿರ್ತಾರೆ. ಅಂದರೆ ಅದ್ರ ಮೇಲೆ ನೈಟ್ರೋಜನ್ನ ಸಿಂಪಡಣೆ ಮಾಡಿರ್ತಾರೆ. ಸೊ ಯಾಕೆ ಈ ಥರ ನೈಟ್ರೋಜನ್ನ ಸಿಂಪಡಣೆ ಮಾಡಿರ್ತಾರೆ ಅಂದರೆ ನೈಟ್ರೋಜನ್ ಗ್ಯಾಸ್ ಇರೋದ್ರಿಂದ ಅಲ್ಲಿ ಆಕ್ಸಿಡೇಷನ್ ನಡೆಯಲ್ಲ, ಅಂದರೆ ಆಕ್ಸಿಜನ್ ಸಂಪರ್ಕ ಇರೋದಿಲ್ಲ. ಆಕ್ಸಿಜನ್ ಸಂಪರ್ಕ ಆಯಿತು ಅಂತಂದರೆ ಅಲ್ಲಿ ಏನು ಆ ಎಣ್ಣೆಯಿಂದ ಮಾಡಿರ್ತಾರಲ್ವ ಅಲ್ಲಿ ಜಿಡ್ಡು ಉಂಟಾಗುತ್ತೆ, ಕಮಟುವಿಕೆ ಉಂಟಾಗುತ್ತೆ, ಹಾಗೂ ಕೆಟ್ಟ ಸ್ಮೆಲ್ ಬರುತ್ತೆ. ಆ ಪರ್ಟಿಕ್ಯುಲರ್ ಚಿಪ್ಸ್ ಏನಾಗುತ್ತೆ? ಹಾಳಾಗಿ ಹೋಗುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ನಾವು ನೈಟ್ರೋಜನನ್ನು ಅಲ್ಲಿ ಸ್ಪ್ರೇ ಮಾಡಿರ್ತಾರೆ.
ಹಾಗೆ ನೆಕ್ಸ್ಟು ಸಂಕ್ಷಾರಣ ಅಂದರೆ ಕರೋಷನ್ ಅಂದರೆ ಏನು? ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಲೋಹಗಳು ಏನಾಗುತ್ತೆ, ವಾತಾವರಣದಲ್ಲಿರುವಂಥ ಆ್ಯಸಿಡ್ ಇರ್ಬೋದು, ನೀರಿರ್ಬೋದು, ತೇವಾಂಶ ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ವಸ್ತುವಿನ ಜೊತೆಗೆ ರಿಯಾಕ್ಷನ್ ಆಗಿ ತನ್ನ ಹೊಳಪನ್ನು ಕಳ್ಕೊಳ್ಳುತ್ತೆ, ತನ್ನ ಸ್ಟ್ರೆಂತನ್ನು ಕಳ್ಕೊಳ್ಳುತ್ತೆ, ಅಲ್ಲಲ್ಲಿ ರಂಧ್ರಗಳಾಗುತ್ತೆ, ಬಿರುಕುಂಟಾಗುತ್ತೆ ಅಲ್ವಾ? ಎಲ್ಲ ಕ್ರಿಯೆಯನ್ನು ಒಟ್ಟು ಸೇರಿಸಿ ಏನಂತ ಕರಿತೀವಿ ನಾವು? ಕರೋಷನ್ ಅಂಥೇಳಿ ಕರಿತೀವಿ. ಸೊ ಈಗಾಗಲೇ ನಾವು ಆಕ್ಸಿಡೇಷನ್ ರಿಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಲ್ಲಿ ಒಂದು ಇಕ್ವೇಷನ್ನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಆಕ್ಸಿಡೇಷನ್ ಆಗಿದೆ ಅಥವಾ ಯಾವುದು ರಿಡಕ್ಷನ್ ಆಗಿದೆ ಅಂಥೇಳಿ ಕೇಳಿದಾಗ ನಾವು ಅದನ್ನು ನೋಡಿ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಇಕ್ವೇಷನ್ ಏನಿದೆ, MnO2 + 4HCl ಗಿವ್ ರೈಸ್ ಟು MnCl2 + 2H2O + Cl2. ಇಕ್ವೇಷನ್ ಕೊಟ್ಟಿದ್ದಾರೆ ನಿಮಗೆ. ಆಕ್ಸಿಡೇಷನ್ ಅಂದರೆ ಗೊತ್ತಿದೆ, ಎಡಿಷನ್ ಆಫ್ ಆಕ್ಸಿಜನ್. ಇಲ್ಲಿ ಯಾವುದಕ್ಕೆ ಆಕ್ಸಿಜನ್ ಎಡಿಷನ್ ಆಗಿದೆ? HCl ಇದ್ದಿದ್ದು ಹೋಗಿ H2O ಆಗಿದೆ. ಅಂದರೆ ಹೈಡ್ರೋಜನ್ಗೆ ಏನಾಗಿದೆ, ಎಡಿಷನ್ ಆಫ್ ಆಕ್ಸಿಜನ್ ಆಗಿಬಿಟ್ಟು ಅದು ವಾಟರ್ ಆಗಿದೆ. ಸೊ ದಟ್ ಈಸ್ ಅ ಆಕ್ಸಿಡೈಸ್ಡ್ ರಿಯಾಕ್ಷನ್. ರಿಡಕ್ಷನ್ ಅಂದ್ರೇನು? ಆಕ್ಸಿಜನ್ ಬಿಟ್ಟು ಹೋಗಬೇಕು. ಈಗ ಯಾವುದ್ರ ಜೊತೆ ಆಕ್ಸಿಜನ್ ಇತ್ತು? Mn ಜೊತೆಗೆ ಆಕ್ಸಿಜನ್ ಇತ್ತು, MnO2 ಇತ್ತು. ಸೊ ಪ್ರಾಡಕ್ಟ್ ಆದಮೇಲೆ MnO2 ಇದ್ದಿದ್ದು ಖಾಲಿ Mn ಆಗಿದೆ. ಅಲ್ಲಿಗೆ ಮ್ಯಾಂಗನೀಸ್ ಏನಾಯಿತು? ರೆಡ್ಯೂಸ್ಡ್ ಆಯಿತು. ಹೈಡ್ರೋಜನ್ ಏನಾಯಿತು? ಆಕ್ಸಿಜನ್ನ ತಗೊಂತು. ಸೊ ಹಾಗಾಗಿ ಅಲ್ಲಿ ಮ್ಯಾಂಗನೀಸ್ ಈಸ್ ರೆಡ್ಯೂಸ್ಡ್. ಇದೇ ಅಂತಲ್ಲ, ಈ ರೀತಿಯ ಕೆಲವೊಂದು ಇಕ್ವೇಷನ್ಸ್ನ ಕೊಡ್ತಾರೆ. ಆ ಇಕ್ವೇಷನ್ನ ನೋಡಿಕೊಂಡು ನಾವು ಇದರಲ್ಲಿ ಆಕ್ಸಿಡೇಷನ್ ಯಾವುದು ಹಾಗೆ ರಿಡಕ್ಷನ್ ಯಾವುದು ಅಂಥೇಳಿ ಬರಿಬೇಕಾಗತ್ತೆ. ಸೊ ಇದಿಷ್ಟು ಈ ಸಲದ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಪಾಠಗಳು. ಅಂದರೆ ಹಿಂದಿನ ಬಾರಿ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್ ಈ ಚಾಪ್ಟರ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ. ಬಟ್ ಈ 5 ಚಾಪ್ಟರ್ಗಳು ಏನು, ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಆಗಿರ್ಬೋದು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಗಿರ್ಬೋದು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಆಗಿರ್ಬೋದು, ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ ಹಾಗೂ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್. ಸೊ ಈ 5 ಚಾಪ್ಟರ್ಗಳು ಕೆಮಿಸ್ಟ್ರಿಯಲ್ಲೇ ಬರ್ತಕ್ಕಂಥ ಅತಿ ಪ್ರಮುಖ ಚಾಪ್ಟರ್ಗಳು ಮತ್ತು ಆ ಚಾಪ್ಟ್ರಲ್ಲಿ ಬರ್ತಕ್ಕಂತಹ ಈ ಹಿಂದೆ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ಅದನ್ನು ಒಂದು ಕಡೆ ಸೇರಿಸ್ಬಿಟ್ಟು ಆ ಡ್ರಾಯಿಂಗ್ಸ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಎಲ್ಲವನ್ನು ಎರಡೂ ಮಾಧ್ಯಮದಲ್ಲಿ ನಿಮಗೆ ಈಸಿ ಆಗಲಿ ಅಂಥೇಳಿ ನಾನು ಮಾಡಿದ್ದೀನಿ. ಸೊ ಈ ಸ್ಲೈಡನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಒಂದು 2-3 ಸಲ ಓದ್ಕೊಳ್ಳಿ. ಹಾಗೂ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇತ್ತು ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಈ ಬರುವ ಮುಂದಿನ ಎಕ್ಸಾಮನ್ನು ತುಂಬ ಜೋಶಾಗಿ, ಆ್ಯಕ್ಟಿವ್ ಆಗಿ, ಯಾವುದೇ ಭಯ ಇಲ್ಲದೆ ಅಟೆಂಡ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಇದನ್ನು ಅಭ್ಯಾಸ ಮಾಡಿ. ಥ್ಯಾಂಕ್ಸ್ ಟು ಆಲ್.